ಹಲೋ ವಾಟ್ಸಪ್ ಹೆಂಗದಿರಿ ಎಲ್ಲರೂ. ಸೊ ಇವತ್ತಿನ ವಿಡಿಯೋದಾಗ ಏನು ಮಾಡಕತ್ತೀವಪ್ಪ ಇವತ್ತಿನ ಕ್ಲಾಸ್ ಏನು ಮಾಡಕತ್ತೀವಪ್ಪ ಗ್ರೂಪ್ ಡಿ ಎಕ್ಸಾಮ್ ಇನ್ನೆಷ್ಟೈತಿ, ಇನ್ನೊಂದು 20 days ಐತಿ. ಸೊ ಹಾಗಾಗಿ ಹೋದ ವರ್ಷ ಏನು ಆಗಿತ್ತಲ್ಲ ಗ್ರೂಪ್ ಡಿ ಎಕ್ಸಾಮ. ಸೊ ಗ್ರೂಪ್ ಡಿ ಎಕ್ಸಾಮ್ ಹೋದ ವರ್ಷದ ಫಸ್ಟ್ ಡೇ ಫಸ್ಟ್ ಶಿಫ್ಟ್ನಾಗಿಂದ ಬಂದಿದ್ದ 25 ಮ್ಯಾಥ್ಸ್ ಕ್ವಶನ್ಸ್ ಬಂದಿರ್ತಾವಲ್ಲ, 25 ಮ್ಯಾಥ್ಸ್ ಕ್ವಶನ್ಸ್, ಆಲ್ ಮ್ಯಾಥ್ಸ್ ಕ್ವಶನ್ಸ್ನ ಫಾಸ್ಟಾಗಿ ಪಟ ಸ್ಪೀಡಾಗಿ ಯಾವ ಥರ ಸಾಲ್ವ್ ಮಾಡ್ಕೊಳೋದನ್ನ ಇವತ್ತಿನ ಕ್ಲಾಸ್ನಾಗ ನಾವು ನೋಡೋಣ ಅಂತ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಂತ ಲೇಟ್ ಮಾಡಲ್ಲ. ಓಕೆ, ಮೊದಲೇ ಕ್ವಶನ್ ಐತಿ ನೋಡಿರಿ, ಪಟ್ ಅಂತ ಒಂದು ಸ್ವಲ್ಪ ರಿಟರ್ನ್ ಸಸ್ಯ ಮಾಡ್ತೀನಿ, ಕ್ಲಿಯರಾಗಿ ಕಾಣೋದಿಲ್ಲ ಗೊತ್ತಿಲ್ಲ. ಓಕೆ ನೋಡಿರಿ, ಒಂದೇ ಕ್ವಶನ್ ಐತಿ ಅಂತ ರೀ. ಸಿಂಪ್ಲಿಫೈ ಮಾಡೋ ಕ್ವಶನ್ ಐತಿ, ಸಿಂಪಲ್ ಸರಳಗೊಳಿಸೋದೈತಿ. ಏನು ಮಾಡ್ತೀರಿ, ಹೆಂಗೆ ಸರಳಗೊಳಿಸ್ತೀರಿ? ಓಕೆ, ಸಿಂಪಲ್ ಸ್ಕ್ವೇರ್ ಐತಿ, ಸ್ಕ್ವೇರ್ ರೂಟ್ ಐತಿ, ಪ್ಲಸ್ ಮೈನಸ್ ಐತಿ. ಸೊ ನಾರ್ಮಲ್ ಹೆಂಗೆ ಸಾಲ್ವ್ ಮಾಡೋಣ ಅಂತ. 24 ಸ್ಕ್ವೇರ್ ಎಷ್ಟು? 576 ಮೈನಸ್ 16 ಸ್ಕ್ವೇರ್ ಎಷ್ಟು? 256 ಪ್ಲಸ್ 2 ಸ್ಕ್ವೇರ್ ಎಷ್ಟಾಗುತ್ತಾ? 4 ಆಗುತ್ತಾ. ಓಕೆ, ಇದಕ್ಕೇನೈತಿ ಹೋಲ್ ಸ್ಕ್ವೇರ್ ರೂಟ್ ಐತಿ, ಆಮೇಲೆ ಪ್ಲಸ್ ಈ ಕಡೆ ಒಂದು ಸ್ಕ್ವೇರ್ ಐತಿ. ಸೊ 2 ಸ್ಕ್ವೇರ್ ಎಷ್ಟು? 2 ಸ್ಕ್ವೇರ್ 4 ಇಂಟು ಐತಿ. ಸೊ 9, 3 ಸ್ಕ್ವೇರ್ ಮೈನಸ್ 116 ರೂಟ್ ಎಷ್ಟು? 13 ಆಗುತ್ತಾ. ಓಕೆ ಮೈನಸ್ ಅಲ್ಲ, ಪ್ಲಸ್ 13 ಐತಿ. ಓಕೆ, ಇನ್ನು ಸಾಲ್ವ್ ಮಾಡಿರಿ. 576 ಪ್ಲಸ್ 4 580 ಆಗುತ್ತಾ. 580 ಮೈನಸ್ 256 ಎಷ್ಟು ಆಗುತ್ತಾ? 324 ಆಗುತ್ತಾ. 324 ಆಗುತ್ತಾ. ಪ್ಲಸ್ ಈ ಕಡೆ 9 4 13 ಪ್ಲಸ್ 9 4 36 13 ಎಷ್ಟಾಗುತ್ತಾ? 49 ಆಗುತ್ತಾ. 49 ಆಗುತ್ತಾ. ಎಷ್ಟಾಗುತ್ತಾ? 324 18 ರೂಟು ಮತ್ತು ರೂಟ್ 49 ಎಷ್ಟಾಗುತ್ತಾ? 7 ಆಗುತ್ತಾ. 8 ಪ್ಲಸ್ 7 ಎಷ್ಟು? 25. ಸೊ ಮೊದಲೇ ಆನ್ಸರ್ ಎಷ್ಟು ನಮ್ಮದು? 25 ನೋಡಿರಿ. ಸಿಂಪ್ಲಿಫಿಕೇಶನ್ ಭಾಳ ಏನೂ ಇಲ್ಲ, ಈಸಿಯಾಗಿ ಹೋದ ವರ್ಷ ಫಸ್ಟ್ ಡೇ ಫಸ್ಟ್ ಕೇಳಿರೋ ಕ್ವಶನ್ ಇದು. ಎಷ್ಟು ಈಸಿ ಕ್ವಶನ್ ಐತಿ. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಂತ ಬರ್ರಿ. ಏನೈತಿ ನೆಕ್ಸ್ಟ್ ಕ್ವಶನ್? ಓಕೆ, ಸಾಲ್ವ ಬಿಡಿಸೋದೈತಿ. ಸಿಂಪಲ್ ಸಿಂಪ್ಲಿಫಿಕೇಶನ್ ಲೆಕ್ಕ ಏನೈತಿ? ಓಕೆ, 9.73 ಕ್ಯೂಬ್ ಪ್ಲಸ್ 7.27 ಕ್ಯೂಬ್ ಡಿವೈಡ್ 9.73 ಸ್ಕ್ವೇರ್. ಓಕೆ, ಒಂದು ಸಿಂಪಲ್ ಇದೈತಿ ನೋಡಿರಿ, ಅದು ಹೆಂಗೆ ಬರ್ದಾರ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಹಿಂಗೈತಿ. ಸೊ ನಿಮ್ಗೊಂದು ಕಾನ್ಸೆಪ್ಟ್ ಗೊತ್ತಿರುತ್ತೆ, ನಿಮ್ಗೊಂದು ಐಡೆಂಟಿಟಿ ಗೊತ್ತೇ ಇರುತ್ತೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದರೆ ಏನು? ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಹೌದು, ಇದು ಎ ಕ್ಯೂಬ್ ಬಿ ಕ್ಯೂಬ್ ಅಂದ್ರೆ. ಸೊ ಇವಾಗ ಎ ಕ್ಯೂಬ್ ಬಿ ಕ್ಯೂಬ್ ಅಂದ್ರೆ ನಂಗೆ ಗೊತ್ತೈತಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ನನಗೆ ಏನೈತಲ್ಲ ಅದು ನನಗೆ ಗೊತ್ತೈತಿ ಅಂದ್ರೆ, ಇವಾಗ ನಾನು ಏನು ಮಾಡ್ತೀನಿ, ಈ ಎ ಕ್ಯೂಬ್ ಬಿ ಕ್ಯೂಬ್ ಜಾಗದಾಗ ತೆಗೆದ ನಾನು ಇದನ್ನ ಹಾಕಿಬಿಡ್ತೀನಿ. ಸೊ ಇವಾಗ ಏನೈತಿ ತೆಳಗ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಐತಿ. ಸೊ ನೋಡಿರಿ, ಸೇಮ್ ಅದಾವ ಕಟ್ ಆಗುತ್ತಾ, ಎರಡು ಕಟ್ ಆಗ್ತಾವ. ಸೊ ನನಗೆ ಏನು ಉಳಿತು? ಎ ಪ್ಲಸ್ ಬಿ ಉಳಿತು. ಸೊ ಎ ಎಷ್ಟೈತಿ? 9.73 ಐತಿ. ಮತ್ತೇನೈತಿ? ಬಿ ಎಷ್ಟೈತಿ? 7.27 ಐತಿ. ಸೊ ಜಸ್ಟ್ ಎರಡು ಆ್ಯಡ್ ಮಾಡ್ಬೇಕು. ನಾನು ಎಷ್ಟು ಆ್ಯಡ್ ಮಾಡ್ರೆ? 7 3 10 7 9 1 10 9 16 1 17. ಹೌದಲ್ಲ, ಸಿಂಪಲ್ 17 ಅನ್ನೋ ಸೊಲ್ಯೂಷನ್ ಎಷ್ಟು ಈಸಿ ಐತಿ ಲೆಕ್ಕ. ಸೊ ಸಿಂಪ್ಲಿಫೈ ನೋಡಿರಿ, ಎಷ್ಟು ಈಸಿ ಕ್ವಶನ್ಸ್ ಇರ್ತಾವೆ ಎಕ್ಸಾಮ್ದಾಗ ಅಂತೇಳಿ. ಓಕೆ ಸರಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ಬರ್ರಿ. ಏನೈತಿ ನೆಕ್ಸ್ಟ್ ಕ್ವಶನ್? ಏನಂದ್ರೆ, ಇಫ್ ದ ಏರಿಯಾ ಆಫ್ ಸ್ಕ್ವೇರ್ ಇಸ್ 15.21 ಸೆಂಟಿಮೀಟರ್ ಸ್ಕ್ವೇರ್, ಒಂದು ಚೌಕದ ವಿಸ್ತೀರ್ಣ 15.21 ಸೆಂಟಿಮೀಟರ್ ಆಗಿದ್ದರೆ ಆ ಚೌಕದ ಸುತ್ತಳತೆ ಎಷ್ಟೊತ್ತು ಕೇಳ್ಯಾರ. ಓಕೆ, ಭಾಳ ಈಸಿ ಸಿಂಪಲ್. ಏನು ಮಾಡ್ತೀರಿ? ಫಸ್ಟ್ ಏರಿಯಾ, ಸ್ಕ್ವೇರ್ ಏರಿಯಾ ಅಂದಾರ. ಸ್ಕ್ವೇರ್ ಏರಿಯಾ ಫಾರ್ಮುಲಾ ಏನು? ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 15.21 ನಮಗೆ ಪೆರಿಮೀಟರ್ ಕೇಳ್ಯಾರ. ಸೊ ನಂಗೆ ಪೆರಿಮೀಟರ್ ಮಾಡೋಕೆ ಏನು ಬೇಕು? ಪೆರಿಮೀಟರ್ ಫಾರ್ಮುಲಾ 4A. ಸೊ ನಂಗೆ ಎ ಬೇಕು. ಎ ಹೆಂಗೆ ಮಾಡ್ತೀರಿ? ರೂಟ್ 15.21 ಐತಲ್ಲ, ಇದ್ರ ಸ್ಕ್ವೇರ್ ರೂಟ್ ಮಾಡ್ತೀರಿ. ಸ್ಕ್ವೇರ್ ರೂಟ್ ಹೆಂಗೆ ಮಾಡ್ತೀರಿ? ಓಕೆ, ನಾವು ಸ್ಕ್ವೇರ್ ರೂಟ್ ಮಾಡ್ಕೊಂಡು ಟೆಕ್ನಿಕ್ ಐತಿ ನೋಡಿರಿ. ಇವಾಗ 15.2 ಅದನ್ನು ಸ್ಕ್ವೇರ್ ರೂಟ್ ಬೇಕಲ್ಲ, ಏನು ಮಾಡ್ತೀನಿ ನಾನು? ಲಾಸ್ಟ್ 2 ಡಿಜಿಟ್ಸ್ ಬೇರೆ ಮಾಡ್ಕೋತೀನಿ, ಫಸ್ಟ್ 2 ಡಿಜಿಟ್ಸ್ ಬೇರೆ ಮಾಡ್ಕೋತೀನಿ. ಸೊ ಲಾಸ್ಟ್ 2 ಡಿಜಿಟ್ಸ್ ಒಳಗೆ ಕೊನೆಯ ಅಂಕಿ ನೋಡಿರಿ, ಕೊನೆಯ ಅಂಕಿ ಇದೆ. ಕೊನೆಯ ಅಂಕಿದ ಲಾಸ್ಟ್ನೇ ಅಂಕಿ ಏನೈತಿ? 1 ಐತಿ. ಸೊ ಒಂದು ಲಾಸ್ಟ್ನೇ ಅಂಕಿ ಬರ್ಬೇಕಂದ್ರೆ ಯಾವ್ಯಾವ ನಂಬರ್ಗಳದ ಸ್ಕ್ವೇರ್ ಮಾಡಿದಾಗ 1 ಬರೋಕ್ಕೆ ಚಾನ್ಸ್ ಐತಿ? 1 ಮಾಡ್ರೆ ಚಾನ್ಸ್ ಐತಿ, 9 ಮಾಡ್ರೆ ಚಾನ್ಸ್ ಐತಿ. ಹೌದು. ಸೊ ಹಂಗಿದ್ದಾಗ ಇದರ ನೆಕ್ಸ್ಟ್ ನಂಬರ್ ನೋಡಿರಿ, ಇವಾಗ 15 ನೋಡಿರಿ. ಸೊ 15 ಯಾವ ಅಂಕಿಯ ಸ್ಕ್ವೇರ್ದ ಹತ್ತಿರ ಐತಿ ಅಂದ್ರೆ ಈ 15ಕ್ಕಿಂತ ಕಮ್ಮಿ ಇರಬೇಕು. ಯಾವ ಅಂಕಿ ಸ್ಕ್ವೇರ್ 15ಕ್ಕಿಂತ ಕಮ್ಮಿ ಐತಿ? ಸೊ 3 ಸ್ಕ್ವೇರ್ ಎಷ್ಟು? 3 ಸ್ಕ್ವೇರ್ 9. ಸೊ 4 ಸ್ಕ್ವೇರ್ 16. ಸೊ ಅಂದ್ರೆ 15ಕ್ಕಿಂತ ಕಮ್ಮಿ ಬೇಕು ನಮ್ಗೆ. 15 ಕಮ್ಮಿ ಬೇಕಂದ್ರೆ 3 ಬೇಕು. ಅದ್ರ ನಂಗೆ ಏನಾವಾಗ ಆಗುತ್ತಾ? 3.9 ಇರಬೇಕು ಅಥವಾ 3.1 ಇರಬೇಕು. ಪಕ್ಕ ಏನಪ್ಪ ಅಂತಂದರೆ ಈ ಏನೈತಲ್ಲ 15.1 ಇವೆರಡರ ಒಂದು ಸ್ಕ್ವೇರ್ ಐತಿ. ಬಟ್ ಇವೆರಡು ಎತ್ತರ ಐತೆ ಅಂತ ಹೆಂಗೆ ಗೊತ್ತಾಗುತ್ತಾ? ನೋಡಿರಿ, 3 ಸ್ಕ್ವೇರ್ 9 ಆಗುತ್ತಾ. ಸೊ 9ಕ್ಕೆ ಹತ್ತಿರ ಇದ್ದರೆ 31 ಮಾಡ್ತಿದ್ದೆ. ಬಟ್ ಇವಾಗ 1521 ಅಂದ್ರೆ 4 ಸ್ಕ್ವೇರ್ ಎಷ್ಟು? 16. ಸೊ ಇಲ್ಲಿ 15.2 ಅಂದ್ರೆ 4ಕ್ಕೆ ಸಮ ಆಯ್ತದ, 4 ಹತ್ತಿರ ಐತಿ. ಅಂದ್ರೆ ಏನಾಗುತ್ತಾ? 3.9 ಹತ್ತಿರ ಐತಿ. ಅಂದ್ರೆ ನನಗೇನು ಸಿಕ್ತಿಲ್ಲ ಇವಾಗ ಸಿಂಪಲ್ಲಾಗಿ 3.9 ಇದು ಎಷ್ಟು ನಂಗೆ ವ್ಯಾಲ್ಯೂ ಸಿಕ್ತು. ಇವಾಗ ನಂಗೆ ಏನು ಬೇಕು? ಪೆರಿಮೀಟರ್ ಬೇಕು. ಪೆರಿಮೀಟರ್ ಅಂದ್ರೆ 4A. ಸೊ 4A ಅಂದರೆ ಎಷ್ಟಾಗುತ್ತಾ? 3.9 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತಾ? 4 9 36, 4 36 12 15. ಸೊ 15.6 ಅದು ಪಾಟ್ ನೋಡಿರಿ. ಇದೆಲ್ಲ ನಮಗೆ ಎಕ್ಸಾಮ್ದು ಬರೆಯೋದ್ರಿಂದ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಎಕ್ಸ್ಟ್ರಾ ಟೈಮ್ ತೊಗೊಳ್ತೀನಿ. ಬಟ್ ನೀವು ಎಕ್ಸಾಮ್ದಾಗ ನಿಮ್ಗೆ ಏನಾರ ಗೊತ್ತಿರ್ತಾರೆ ಟೆಕ್ನಿಕ್ ಎಷ್ಟು ಫಾಸ್ಟ್ ನೀವು ಈ ಲೆಕ್ಕ ಮಾಡೋದು ಅಂತೇಳಿ. ಸೊ ನಿಮ್ಗೆ ತೋರಿಸೋ ಮುಂದೆ ಎಕ್ಸ್ಪ್ಲೇನ್ ಮಾಡೋ ಸಂಬಂಧ ಸ್ವಲ್ಪ ಸ್ಲೋ ಆಗಿರ್ಬೋದು. ಬಟ್ ಇನ್ನೂ ಸ್ಪೀಡಾಗಿ ಮಾಡ್ತೀರಿ ನೀವು. ಒಬ್ಬರು ನಾನೇ ಸುಮ್ಮನೆ ಮಾಡಕತ್ತಿದ್ದಂದ್ರೆ ಎಷ್ಟು ಸ್ಪೀಡಾಗಿ ನಾನು ಮಾಡ್ಬೋದಾಗಿತ್ತು. ನೀವು ಎಷ್ಟು ಸ್ಪೀಡಾಗಿ ಮಾಡೋದು ನಿಮ್ಗೆ ಗೊತ್ತಿರ್ತಾರೆ. ಯೋಚನೆ ಮಾಡಿರಿ ಎಷ್ಟು ಸಿಂಪಲ್ ಕ್ವಶನ್ಸ್ ಇರ್ತಾವೆ ಅಂತೇಳಿ. ಓಕೆ, ಮುಂದಿನ ಕ್ವಶನ್ ನೋಡಿರಿ. ಒಂದು ಗೋಳದ ತ್ರಿಜ್ಯವನ್ನು 25% ಹೆಚ್ಚಿಸಿದರೆ ಅದರ ಮೇಲ್ಮೈ ವಿಸ್ತೀರ್ಣದಲ್ಲಿ ಶೇಕಡ ಹೆಚ್ಚಳವನ್ನು. ಓಕೆ, ಒಂದು ಗೋಳ ಐತಿ, ಒಂದು ತ್ರಿಜ್ಯ ಐತಿ, ಗೋಳ ಐತಿ, ಗೋಳ ತ್ರಿಜ್ಯ ಎಷ್ಟೈತಿ? ತ್ರಿಜ್ಯ ಮೊದಲೇನು 100 ಇತ್ತಂತ, ಅದನ್ನು 20% ಜಾಸ್ತಿ ಮಾಡ್ಯಾರ. ಅಂದ್ರೆ
ಓಕೆ ಮೊದಲಿನ ಸ್ಮಾಲ್ ಆರ್ ಇರಲಿ, ಇವಾಗಿಂದ ಕ್ಯಾಪಿಟಲ್ ಆರ್ ಇರಲಿ. ಸೊ 100 ಇತ್ತು. ಸೊ 100 125 ಮಾಡ್ಯಾರಂದ್ರೆ ಇದನ್ನು ಹೆಂಗೆ ಬರ್ಬೋದು ನೀವು? R ಇಷ್ಟು ಆರ್ ಎಷ್ಟಾಗುತ್ತೆ ರೇಷಿಯೋ? 4:5 ಆಗುತ್ತಾ? ಯಾಕಂದ್ರೆ 25 4 25 ಇಲ್ಲಿ. ಸೊ 4 ಇತ್ತು 5 ಆಗೈತಿ, 4 ಇತ್ತು 5 ಆಗೈತಿ. ಸೊ ನಾನು ಏನು ಕೇಳ್ಯಾರ? ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಕೇಳ್ಯಾರ. ಸೊ ಸರ್ಫೇಸ್ ಇನ್ಕ್ರೀಸ್ ಅಂದರೆ 4πr², ಆಮೇಲೆ 4πr². ಸೊ ಎಷ್ಟಾಗುತ್ತಾ? 4 4 5 5 ಕ್ಯಾನ್ಸಲ್ ಹಾಕೋಬೇಕಾದ್ರೆ ಎಲ್ಲ ಕಡೆ ಮೈನಸ್ ಆಗಿ ಹೋಗ್ತಾವೆ, ಅದು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಸೊ R² ಎಷ್ಟಾಗುತ್ತಾ? 4 4 16. ಸೊ ಕ್ಯಾಪಿಟಲ್ R², 6 6 5 25. ಸೊ 16 ಇತ್ತು, ಇವಾಗ 25 ಆಗಿತ್ತು. ನಂಗೆ ರೇಷಿಯೋ ಸಿಕ್ತು. ಇವಾಗ ನನಗೆ ರೇಷಿಯೋ ಸಿಕ್ಕು. ನಾವೆಲ್ಲ ನೋಡಿರಿ, ಈ 100ರಲ್ಲಿ ಲೆಕ್ಕ ಮಾಡ್ತೀನಿ ಅಂದ್ರೆ ಭಾಳ ಟಫ್ ಆಗುತ್ತಾ, ಭಾಳ ಆಗುತ್ತಾ. ರೇಷಿಯೋ ಯೂಸ್ ಮಾಡ್ಕೊಂಡ್ರೆ ಭಾಳ ಲೆಕ್ಕಗಳು ಭಾಳ ಸಿಂಪಲ್ ಆಗ್ತಾವೆ. ಸೊ 16:25 ನಂಗೆ ಸಿಕ್ತು. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿರಿ, ವಿಸ್ತೀರ್ಣ ಶೇಕಡ ಅವರು ಹೆಚ್ಚಳ ಕೇಳ್ಯಾರ. ಸೊ ಮೊದಲು 16 ಇತ್ತು, ಎಷ್ಟು ಹೆಚ್ಚಾಗೈತಿ? 16 9 29 ಹೆಚ್ಚಾಗೈತಿ ಇಂಟು 100. ಇದನ್ನು ಇದು ಮಾಡಿರಿ, ಸಾಲ್ವ ಎಷ್ಟಾಗುತ್ತೆ ನೋಡಿರಿ. ಓಕೆ 16 ಓಕೆ 900 ಆಗುತ್ತಾ? 900/16 ಆಗುತ್ತಾ? 16 5 80 10 100 ಇರ್ತೈತಿ. 16 6 96 4 ಉಳಿತೈತಿ. 16 32 56.2 ಇಲ್ಲಿ ನೋಡಿರಿ, ಆಪ್ಷನ್ ಡಿ 56.2% ಅದು ಸರಿಯಾದ ಉತ್ತರ. ನೋಡಿರಿ, ನಿಮ್ಗೆ ಸಾಲ್ವ್ ಮಾಡೋ ಸಂಬಂಧನ ಸ್ವಲ್ಪ ಇಷ್ಟು ಎಕ್ಸ್ಪ್ಲೇನ್ ಮಾಡ್ಕೊಂಡು ಸ್ಪೀಡಾಗಿ ಆಗತ್ತವ. ಬಟ್ ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡಕತ್ತರ ಎಷ್ಟು ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಯೋಚನೆ ಮಾಡಿರಿ ಜಸ್ಟ್. ಓಕೆ, ಮುಂದೆ ಕ್ವಶನ್ ನೋಡಿರಿ. ಒಬ್ಬ ವ್ಯಕ್ತಿಯು ತನ್ನ ಪ್ರಯಾಣದಷ್ಟು ದೂರವನ್ನು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಮತ್ತು ಉಳಿದರದ ದೂರವನ್ನು 30 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾನೆ. ಸರಾಸರಿ ವೇಗ ಎಷ್ಟು? ಸಿಂಪಲ್, ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ನೋಡ್ರೆ ಗೊತ್ತಾಗುತ್ತಾ, ಬಟ್ ನಾವು ನೋಡಿ ಮಾಡಬೇಡ. ಫಾರ್ಮುಲಾ ಐತಿ. ಸೊ ಫಾರ್ಮುಲಾ ನಿಮ್ಗೆ ಹೇಳ್ತಾನೆ. ಸೊ ಏನು ಫಾರ್ಮುಲಾ? ಎವರೇಜ್ ಸ್ಪೀಡ್ 2xy/x + y. ಸೊ ಅಪ್ಲೈ ಮಾಡಿರಿ. 2 × 60 × 30 / 60 + 30 ಎಷ್ಟು? 90. ಸೊ 31 33 3 1 3 20 22 ಎಷ್ಟು? 40. ಸೊ 40 km/h ನಂದು ಸರಿಯಾದ ಉತ್ತರ. ಅರ್ಥ ಆಯಿತು? ಮುಂದೆ ಕ್ವಶನ್ ರೀ. ಏನಂದ್ರೆ ಮುಂದಿನ ಕ್ವಶನ್ ಒಳಗೆ ಓಕೆ ಜಾಮೆಟ್ರಿ ಬಗ್ಗೆ ಐತಿ. ಸೊ ಟ್ರಿಯಾಂಗಲ್ ABC-ನಲ್ಲಿ ಡಿ ಬಿಂದುವಿನಿಂದ BD ಪರ್ಪೆಂಡಿಕ್ಯುಲರ್ AC ಆಗಿದೆ ಮತ್ತು ಆ್ಯಂಗಲ್ DBC 65 ಡಿಗ್ರಿ ಆಗಿದೆ. CAE 30 ಡಿಗ್ರಿ ಆದರೆ AEB ಅಳತೆ ಎಷ್ಟು? ಓಕೆ, ಕನ್ನಡದಾಗ ಏನು ಮಿಸ್ ಆಗೈತಿ? ಓಕೆ ಕೊಟ್ಟರೆ ನೋಡಿರಿ. E is a point on BC. ಓಕೆ, ಸೊ ಡೈಗ್ರಾಮ್ ಹಾಕೋಣಂತ ಇಂಥ ನೋಡಿರಿ, ಜಾಮೆಟ್ರಿ ಬಗ್ಗೆ ಲೆಕ್ಕ ಬಂದ್ರೆ ಸಿಂಪಲ್ ಫಸ್ಟ್ ಒಂದು ಡೈಗ್ರಾಮ್ ಹಾಕೊಂಬಿಡ್ರಿ. ಡೈಗ್ರಾಮ್ ಹಾಕಿದ್ರೆ ನಿಮ್ದು ಅರ್ಧ ಲೆಕ್ಕ ಅಲ್ಲೇ ಸಾಲ್ವ್ ಆಗುತ್ತಾ. ಹೆಂಗೆ ಲೆಕ್ಕ ಡೈಗ್ರಾಮ್ ಹಾಕ್ತೀನಿ ನೋಡಿರಿ. ನಾನು ಸ್ವಲ್ಪ ದೊಡ್ಡದು ಹಾಕ್ತೀನಿ, ಯಾಕಂದ್ರೆ ಅಲ್ಲೆಲ್ಲೇ ಪಾಯಿಂಟ್ ಕೊಡೋದು ಹೇಳ್ಯಾರ. ಏನಂದ್ರೆ ಇವಾಗ ನನಗೆ BD ಪರ್ಫೆಕ್ಟ್ AC. ಓಕೆ, BD ತೊಗೊಂಡು ನಾನು ಇದನ್ನು B ಅನ್ಕೋತೀನಿ. BD ಪರ್ಪೆಂಡಿಕ್ಯುಲರ್ ಟು AC. ಪರ್ಪೆಂಡಿಕ್ಯುಲರ್ ಏನು? 90 ಡಿಗ್ರಿ ಆ್ಯಂಗಲ್ ಮಾಡ್ತಂತ ಅಂದಂಗೆ ABC ನಂಗೆ ಸಿಕ್ತು. ಸೊ BD ಪರ್ಪೆಂಡಿಕ್ಯುಲರ್ AC ಅಂದನ. ನೆಕ್ಸ್ಟ್ ಏನಂದ ನೋಡ್ರಿ, E is a point on BC. E ಅನ್ನೋದು ಒಂದು BC ಮೇಲಿನ ಪಾಯಿಂಟ್ ಅಂದನ. ಸೊ ಏನಂದನ, ಇದಕ್ಕೆ ಸೇರಿಸ್ತಾನೆ ಹೋಗಿ. ಓಕೆ, ಇದಾಯಿತು. DBC ಕೊಟ್ಟಾನ. DBC ಅಂದರೆ ಈ ಆ್ಯಂಗಲಿನ 65 ಡಿಗ್ರಿ ಅಂದನ. 65 ಡಿಗ್ರಿ ಅಂದನ. ಆಮೇಲೆ CAE ಎಷ್ಟೈತಿ? 30 ಡಿಗ್ರಿ ಐತಿ. 30 ಡಿಗ್ರಿ ಐತಿ. ನನಗೇನು ಕೇಳೋಣ? AEB ಕೇಳೋಣ. AEB ಈ ಆ್ಯಂಗಲ್ ಕೇಳೋಣ. ಇದೇನೈತಲ್ಲ ತಡ್ರಿ, ಒಂದು ಸ್ವಲ್ಪ ಕಲರ್ಷಿ ಮಾಡಿ ಬರ್ತೀನಿ, ನಿಮ್ಗೆ ಗೊತ್ತಾಗುತ್ತಾ. ಈ ಆ್ಯಂಗಲ್ ಏನೈತಲ್ಲ, ಈ ಆ್ಯಂಗಲ್ ಏನಂತ ಕೇಳೋಣಂಗವ. ಸೊ ಅದನ್ನು ಇವಾಗ ಕಂಡುಹಿಡಿಬೇಕಲ್ಲ. ಸರಿ, ಕಂಡುಹಿಡಿನಂತ. ಹೆಂಗೆ ಕಂಡುಹಿಡಿತೀರಿ ನೋಡಿರಿ, ಪಾಡ್ಪಟ್ ಅಂತೀರಿ. ಸಿಂಪಲಾಗಿ ನೀವೇನು ಮಾಡ್ಬೋದು ಇವಾಗ? ನನಗೆ ಏನು ಕಂಡುಹಿಡಿಬೋದು? ನಾವು ಫಸ್ಟ್ ಇಲ್ಲಿ ನನಗೆ ಈ ಆ್ಯಂಗಲ್ ಸಿಗುತ್ತಾ? ಈ ಆ್ಯಂಗಲ್ನ ಕಂಡುಹಿಡಿಬೋದು. ಹೆಂಗೆ ಕಂಡುಹಿಡಿತೀರಿ? ಇದು 90 ಐತಿ, ಇದು 90 ಐತಿ, 65 ಐತಿ. 155 ಆಗುತ್ತಾ? 155 ಅಂದ್ರೆ ಇದು 25 ಆಗುತ್ತಾ? 180 ಮೈನಸ್ ಮಾಡ್ರೆ ಇದು 25 ಆಗುತ್ತಾ? ನೋಡಿರಿ, ಇದು ಎಕ್ಸ್ಟರ್ನಲ್ ಆ್ಯಂಗಲ್, ಇದು ನೋಡಿರಿ, ಇದು ಟ್ರಿಯಾಂಗಲ್ ಐತಲ್ಲ ಇಲ್ಲಿ. ಇದು ಒಂದು ಟ್ರಿಯಾಂಗಲ್. ಇದು ಯಾವುದು? ಇದು AEC ಒಂದು ಟ್ರಿಯಾಂಗಲ್ ಐತಿ. ಸೊ ಈ ಟ್ರಿಯಾಂಗಲ್ ಎಕ್ಸ್ಟರ್ನಲ್ ಆ್ಯಂಗಲ್ ಇದೆ. ಇದೇನಿದೆ? ಎಕ್ಸ್ಟರ್ನಲ್ ಆ್ಯಂಗಲ್. ಸೊ ಎಕ್ಸ್ಟರ್ನಲ್ ಆ್ಯಂಗಲ್ ಫಾರ್ಮುಲಾ ಏನು? ಆಪೋಸಿಟ್ ಸೈಡ್ಸ್ ಏನಿರ್ತಾವಲ್ಲ ಆ ಆ್ಯಂಗಲ್ಗಳು ಸಮ್ಮ 30 + 25 ಎಷ್ಟು? 55 ಡಿಗ್ರಿ. ಸೊ 55 ಡಿಗ್ರಿ ಅಂತ ಸರಿಯಾದ ಉತ್ತರಲ್ಲ. ಸೊ ನಿಮಗೆ ಹಿಂಗೂ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ನೀವು ಈ ಆ್ಯಂಗಲ್ ಕಂಡುಹಿಡಿಯಿರಲಿ. ಈ ಆ್ಯಂಗಲ್ ಕಂಡುಹಿಡಿಯಿರಿ. ಈ ಆ್ಯಂಗಲ್ ಆಲ್ಮೋಸ್ಟ್ ಒಂದು 135 ಅದು ಬರ್ತೈತೆ ಅನ್ಸುತ್ತೆ. 125 ಬರುತ್ತಾ? ಇದು 125 ಬರುತ್ತಾ? ಇದು 125 ಅಂದ್ರೆ ಇದ್ರದ್ದು ಏನು ಮಾಡ್ತೀರಿ? 180 ಮೈನಸ್ ಮಾಡ್ತೀರಿ, ಅವಾಗ ಕೂಡ ನಿಮ್ಗೆ ಬರುತ್ತೆ. ಹೆಂಗೆ ಮಾಡೋದು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಆನ್ಸರ್ ನಮ್ಮದು 55 ಡಿಗ್ರಿ ಬಂತು. ನೆಕ್ಸ್ಟ್ ಕ್ವಶನ್ ನಾವು ಈಗ ಸಾಲ್ವ್ ಮಾಡೋಣ ಅಂತ ನೋಡ್ರಿ. ಎಷ್ಟು ಸಿಂಪಲ್ ಕ್ವಶನ್ಸ್ ಇರ್ತಾವೆ ಅಂತೇಳಿ. ದ ಎವರೇಜ್ ಸ್ಪೀಡ್. ಓಕೆ, ಮುಂದಿನ ಕ್ವಶನ್. ಒಂದು ಗಂಟೆಯವರೆಗೆ 70 km/h ವೇಗದ 1 ಗಂಟೆಯ. ಓಕೆ, ದ ಎವರೇಜ್ ಸ್ಪೀಡ್ ಆಫ್ ಅ ಕಾರ್ ಟ್ರಾವೆಲಿಂಗ್ at 70 km/h for 1 hour and peak kilometer for 1 hour is 58 km. ಫೈಂಡ್ ದ ವ್ಯಾಲ್ಯೂ ಆಫ್ V. ಸಿಂಪಲ್ ಏನು ಮಾಡ್ತೀರಿ? ಓಕೆ. ಹಾಂ ನೋಡಿರಿ, ಆ ಪ್ರಶ್ನೆ ಇದು ಒಂದು ನೋಡಿರಿ ಏನೈತಪ್ಪ ಇಲ್ಲಿ 1 ಗಂಟೆ ಅಂದಾರ. ಮತ್ತು ಇಲ್ಲೂ ಕೂಡ ಎಲ್ಲೈತಿ? ಇಲ್ಲೂ ಕೂಡ 1 ಗಂಟೆ ಅಂದಾರಲ್ಲ. ಇದು ಕೂಡ 1 ಗಂಟೆ, ಇದು ಕೂಡ 1 ಗಂಟೆ. ಸೊ ಮೊದಲನೇ ಗಂಟೆ 70 km ಹೊಂಟಾನ, ಎರಡನೇ ಗಂಟೆ P km ಹೊಂಟಾನ. ಟೋಟಲ್ ಡಿಸ್ಟೆನ್ಸ್ ಎಷ್ಟು? 70 + P ಹೋಗಿರೋದು. ಎವರೇಜ್ ಸ್ಪೀಡ್ ಎಷ್ಟೈತಿ? 58 ಐತಿ. 58 ಎವರೇಜ್ ಸ್ಪೀಡ್. ಎವರೇಜ್ ಟೈಮ್ ಎಷ್ಟು? ಟೋಟಲ್ ಟೈಮ್ ಎಷ್ಟೈತಿ? 2 ಐತಿ. ಸೊ 70 + P = 2 2 16 2 11 116. ಸೊ P ಎಷ್ಟಾಗುತ್ತೆ? ಮೈನಸ್ ಮಾಡಿದ್ರೆ ಸಿಂಪಲ್ ಹೋಗಿ 46 ಆಗುತ್ತಾ? 46 ಆಗುತ್ತಾ? ಸಿಂಪಲ್ ಆನ್ಸರ್ ನೋಡ್ರಿ. ಎಷ್ಟು ಈಸಿ ಕ್ವಶನ್ ಐತಿ. ಸಿಂಪಲ್ ಕ್ವಶನ್ ಕೇಳ್ತಾರೆ ಎಕ್ಸಾಮ್ ಅನ್ನೋದು ನಿಮ್ಗೆ ಇದ್ರ ಮೇಲೆ ಅರ್ಥ ಆಗುತ್ತಾ. ಓಕೆ, ಮುಂದಿನ ಕ್ವಶನ್ ನೋಡ್ರಿ. ರೇಷಿಯೋ ಬಗ್ಗೆ ಐತಿ. 38ಗಳಿಗೂ
ಮತ್ತು 2 ದಿನಗಳಿಗೂ ಅನುಪಾತವನ್ನು ಯಾವುದಕ್ಕೆ ಸಮಾನವಾಗಿರುತ್ತದೆ? 38 ಗಂಟೆಗಳು ಹವರ್ಸ ಮತ್ತು 2 ಡೇಸ್ ಅಂದಾರ. ಸೊ ರೇಷಿಯೋ ಮಾಡಕ್ಕೆ ಫಸ್ಟ್ ಏನಿರಬೇಕು, 2 ಕ್ವಾಂಟಿಟಿ ಸೇಮ್ ಇರಬೇಕು. ಇದು ಹವರ್ ಹೋಗೈತಿ, ಇದು ಡೇ ಒಳಗೈತಿ. ಸೊ ಎರಡನ್ನೂ ಸೇಮ್ ಮಾಡ್ಕೊರಿ ಫಸ್ಟ್. ಎರಡೂ ಕೂಡ ನಾನು ಏನು ಮಾಡ್ತೀನಿ ಇವಾಗ ಹವರ್ಸ್ ಮಾಡ್ತೀನಿ. 38 ಹವರ್ಸ್, 2 ಡೇ ಎಷ್ಟು ಹವರ್ಸು? 1 ಡೇ 24 ಅವರ್ಸ್, 2 ಡೇಗೆ ಎಷ್ಟು ಆಗುತ್ತಾ? 48 ಹವರ್ಸ್ ಆಗುತ್ತಾ? 48 ಹವರ್ಸ್ ಆಗುತ್ತಾ? 19 2 24. ಸೊ 19:24 ನೋಡಿರಿ ಆಪ್ಷನ್ ಎ 19:24 ನಮ್ಮದು ಆನ್ಸರ್. ಎಷ್ಟು ಈಸಿ ಕ್ವಶನ್ಸ್ ಇರ್ತಾವೆ. ಇದು ಹೋದ ವರ್ಷ ಏನು ಎಕ್ಸಾಮ್ ಆಯ್ತಲ್ಲ ಗ್ರೂಪ್ ಡಿದ ಫಸ್ಟ್ ಡೇ ಫಸ್ಟ್ ಶಿಫ್ಟ್ನಾಗ ಇದ್ದಿದ್ದ ಪ್ರಶ್ನೆಗಳು ಎಷ್ಟು ಈಸಿ ನೋಡ್ರಿ ಪೇಪರ್. ಓಕೆ, ಮುಂದಿನ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿಯು ತನ್ನ ಆದಾಯದ 50% ಉಳಿಸುತ್ತಾನೆ. ಅವನ ಖರ್ಚು 360 ಆಗಿದ್ದರೆ ಅವನ ಆದಾಯ ಎಷ್ಟು ಕೇಳ್ಯಾರ? 50% ಏನು ಮಾಡತ್ತಾನವ? ಉಳ್ಸಾತಾನ. ಇನ್ನು 50% ಏನು ಮಾಡ್ತಿರ್ತಾನೆ? ಖರ್ಚು ಮಾಡ್ತಿರ್ತಾನೆ. ಏನಂದ್ರೆ ಅವರು ಖರ್ಚು ಎಷ್ಟೈತಿ? 360 ಅಂದಾರ. ಸೊ ಅರ್ಧ ಖರ್ಚು ಆಗೈತಿ, ಅರ್ಧ ಉಳಿದೈತಿ. ಅರ್ಧ ಉಳಿದೈತಲ್ಲ, ಇನ್ನು ಅರ್ಧ ಎಷ್ಟು ಇರುತ್ತಾ? ಇದು ಅರ್ಧ ಐತಿ, ಇದು ಇನ್ನು ಅರ್ಧ ಅಂದ್ರೆ ಇನ್ನು ಅರ್ಧ ಇರುತ್ತಾ? 360 ಆಗುತ್ತಾ? ಉಳಿದಿರೋದು ಕೂಡ 360, ಖರ್ಚಾಗಿ 360 ಎರಡು ಸಮಾನ ಸಿಗುತ್ತೆ ನನಗೆ. ಆದಾಯ ಸಿಗುತ್ತೆ, ಎಷ್ಟು ಆಗುತ್ತೆ? ಆದಾಯ 36 ಎಷ್ಟು? 72 720 ನಂದು ಸರಿಯಾದ ಉತ್ತರ ಆಗುತ್ತಾ. ಓಕೆ, ಮುಂದಿನ ಕ್ವಶನ್ ನೋಡ್ರಿ. ಏನಾಯ್ತು ಮುಂದಿನ ಕ್ವಶನ್? ತಾಯಿಯು ತನ್ನ ಮಗಳಿಗಿಂತ 25 ವರ್ಷ ದೊಡ್ಡವಳು. ತಾಯಿ ಅಂದರೆ ಅಮ್ಮ. ತಾಯಿಯು ಮಗಳಿಗಿಂತ 20 ವರ್ಷ ದೊಡ್ಡವಳು. D+25 ಮಗಳಿಗಿಂತ 20 ವರ್ಷ ದೊಡ್ಡಕ್ಕಿ. 15 ವರ್ಷಗಳಲ್ಲಿ ಅಂದರೆ 15 ವರ್ಷಗಳ ನಂತರ ತಾಯಿ ಮಗಳಿಗಿಂತ 2 ಪಟ್ಟು ವಯಸ್ಸಿನ ಒಳಗಿರುತ್ತಾಳೆ. ಓಕೆ, 15 ವರ್ಷ ಆದಮೇಲೆ ಏನೈತಲ್ಲ, ಮಗಳು 15 ವರ್ಷ ಆದಮೇಲೆ ತಾಯಿ ಇದ್ದಕ್ಕೆ ತನ್ನ ಮಗಳಿಗಿಂತ 2 ಪಟ್ಟು ವಯಸ್ಸಿದ್ದಕ್ಕಾಗಿರ್ತಾಳೆ. ಇದು ಅಂದ್ರೆ ಅವ್ರ. ಸೊ ಇದು ಹೆಂಗೆ ಬರಿಬೋದು? ನೋಡ್ರಿ, ನನಗೇನು ಬೇಕು ಇವಾಗ? ಮಗಳ ವಯಸ್ಸು ಬೇಕಲ್ಲ, ನನಗೆ ಡಿ ಬೇಕು. ಮಗಳ ವಯಸ್ಸು ಬೇಕು, ನಂಗೆ ಡಿ ಬೇಕು. ಸೊ ನಾನು ಏನು ಮಾಡ್ತೀನಿ, ಎಮ್ದಲ್ಲಿ ಐತಲ್ಲ, ಡಿನ ಹಾಕಿಬಿಡ್ತೀನಿ. ಇವಾಗ ಎಮ್ದಲ್ಲಿ ಡಿ ಹಾಕಿದ್ರೆ ಏನಾಗುತ್ತಾ? D+25 +15 = ಮಲ್ಟಿಪ್ಲೈ ಮಾಡ್ತೀನಿ ಇಲ್ಲಿ 2D + 2 × 15 ಎಷ್ಟು? 30. ಸೊ ಈ ಡಿ ಕಡೆ ಹೋಗುತ್ತಾ? 2D - D ಎಷ್ಟಾಗುತ್ತೆ? ಡಿ ಆಗುತ್ತಾ? ಈ 30 ಕಡೆ ಮೈನಸ್ ಮಾಡ್ತೀನಿ. 25 + 15 40 ಆಗುತ್ತಾ? 40 - 30 10 ಆಗುತ್ತಾ? ನೋಡಿರಿ, ಡಿ ನಂಗೆ ಸಿಕ್ಬಿಡ್ತು 2 ಸ್ಟೆಪ್ಸ್ ಒಳಗೆ. ಡಿ ಎಷ್ಟು? 10 ಇಯರ್ಸ್. ಆಪ್ಷನ್ ಸಿ ನಂದು ಸರಿಯಾದ ಉತ್ತರ. ಓಕೆ, ಮುಂದಿನ ಕ್ವಶನ್ ನೋಡ್ರಿ. ಇಫ್ ದ ನಂಬರ್ 2x73y5 is divided by 11, then find the value of x - y ಅಂದಾರ. ಡಿವಿಸಿಬಿಲಿಟಿ ರೂಲ ಭಾಳ ಸಿಂಪಲ್, ಭಾಳ ಸಿಂಪಲ್. ನೋಡಿರಿ, ಫಸ್ಟ್ ಏನು ಮಾಡ್ತೀರಿ? 2x73y5. ಸೊ ಏನು ಮಾಡಿ, ಒಂದು ಬಿಟ್ಟು ಕೂಡಿಸ್ಬೇಕು. ಏನಾಗುತ್ತಾ? ಕೂಡಿಸ್ರಿ. 5 3 8 + x ಆಮೇಲೆ ಈ ಕಡೆ ನೋಡಿರಿ 7 9 ಏನೈತಿ? 9 + y ಐತಿ. ಸೊ ಮೈನಸ್ ಮಾಡ್ಬೇಕು, ಸಿಂಪಲ್ ಮೈನಸ್ ಮಾಡ್ಬೇಕು. ಸೊ ಇಲ್ಲೂ ಕೂಡ ಮೈನಸ್ ಹಾಕ್ರಿ, ಇಲ್ಲೂ ಕೂಡ ಮೈನಸ್ ಹಾಕ್ರಿ. ಏನಾಗುತ್ತಾ? 8 - -1 + x - y ಆಗುತ್ತಾ? ನಂಗೇನು ಬರಬೇಕು? ಇದು 0 ಬರಬೇಕು ಅಥವಾ 11 ಬರಬೇಕು. ನಾನು 0 ತೊಗೊಂಡ್ಬಿಡ್ತೀನಿ, ಯಾಕಂದ್ರೆ ಎಲ್ಲ ಸಣ್ಣ ಪುಟ್ಟ ನಂಬರ್ ಅದಾವೆ. ಸೊ ನಾನು 0 ಹಾಕೊಂಡ್ಬಿಡ್ತೀನಿ. ಸೊ x - y = 0 ಇದ್ದಾಗ ಈ ಮೈನಸ್ ಕಡೆ ಏನಾಗುತ್ತಾ? +1 ಆಗುತ್ತಾ? ಸಿಕ್ತಲ್ಲ ನಂಗೆ x - y. ನೋಡ್ರಿ, ಎಷ್ಟು ಸಿಂಪಲ್ ಕ್ವಶನ್. x - y +1. ಸೊ ಆಪ್ಷನ್ ಬಿ ಬೆಂಗಳೂರು ನನ್ನ ಸರಿಯಾದ ಉತ್ತರ. ನೋಡ್ರಿ, ಎಷ್ಟು ಸಿಂಪಲ್ ಕ್ವಶನ್ ಅದಾವ. ಹೋದ ವರ್ಷದಾಗ ಎಕ್ಸಾಮ್ದಾಗ ಕ್ಲಿಯರ್ ಕ್ವಶನ್ಸ್ ಇವೆಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. sec² 50 - tan² 50 ಕೇಳ್ಯಾರ. ವಾವ್ ಇದಕ್ಕಿಂತ ಈಸಿ ಲೆಕ್ಕ ಯಾವ್ದು ಇರಬಹುದು? ಆನ್ಸರ್ ನೋಡ್ರಿ, ಗೊತ್ತಾ? 1 ಸೆಕೆಂಡ್ ಅಲ್ಲ, 2 ಸೆಕೆಂಡ್ ಟಿಕ್ ಹಾಕಿ ಮುಂದಿನ ಕ್ವಶನ್ ಹೋಗಿರ್ಬೇಕು. ಯಾಕೆ? ಐಡೆಂಟಿಟಿ ಐತಲ್ಲ ನಮ್ಮದು. sec² θ - tan² θ = 1. ಟ್ರಿಗ್ನೋಮೆಟ್ರಿ ಕ್ವಶನ್. ಎಷ್ಟು ಈಸಿ ಟ್ರಿಗ್ನೋಮೆಟ್ರಿ ಕ್ವಶನ್ ಕೇಳ್ಯಾರ ನೋಡ್ರಿ. ಇಷ್ಟು ಈಸಿ ಕ್ವಶನ್ ಬರ್ತಿರ್ತಾವೆ, ಹೌದಿಲ್ಲ? ಎಷ್ಟು ಈಸಿ ಕ್ವಶನ್ ಬರ್ತಾವೆ. ಆರಾಮಾಗಿ ನೀವು ಮ್ಯಾಥ್ಸ್ ಒಳಗೆ ಔಟ್ ಆಫ್ 4 ತೆಗಿಬೋದು. ಈಸಿಯಾಗಿ ತೆಗಿಬೋದು ಮ್ಯಾಥ್ಸ್ ಒಳಗೆ ಔಟ್ ಆಫ್ 4. ಓಕೆ, ಮುಂದಿನ ಕ್ವಶನ್ ನೋಡ್ರಿ. A store is offering buy 5 get 16 free on household items. What is the net percentage discount being offered? ಓಕೆ, ಕನ್ನಡ ಕೂಡ ಕ್ವಶನ್ ಐತಿ, ಓದ್ರಿ. ಏನಂದ್ರೆ 5 ಶರ್ಟ್ ತೊಗೊಂಡ್ರೆ 16 ಫ್ರೀ ಕೊಡ್ತಾನಂತ. ಅಂದ್ರೆ ಟೋಟಲ್ ಎಷ್ಟು ಶರ್ಟ್ ಕೊಡತ್ತಾನ? ಟೋಟಲ್ 21 ಶರ್ಟ್ ಕೊಡತ್ತಾನ. ಅದ್ರ ಫ್ರೀ ಎಷ್ಟು ಅದಾವ? 16 ಅದಾವ. ನೋಡಿರಿ, ಇಲ್ಲಿ ಕನ್ಫ್ಯೂಸ್ ಆಗಂಗಿಲ್ಲ. 5 ಕೊಡತ್ತಾನ, 5/16 ಮಾಡೋಂಗಿಲ್ಲ. ಇಲ್ಲಿ 5/16 ಮಾಡೋಂಗಿಲ್ಲ. ಕೆಳಗೆ ನಮ್ಮದು ಟೋಟಲ್ ಐಟಮ್ಸ್ ಬರಬೇಕು. ಟೋಟಲ್ ಐಟಮ್ಸ್ ಬರಬೇಕು, ಮ್ಯಾಲೆ ಫ್ರೀ ಐಟಮ್ಸ್ ಬರಬೇಕು. ಕೆಲವೊಬ್ರು ಏನು ಮಾಡ್ತಾರೆ? 5 ತೊಗೊಳತ್ತಾನಪ್ಪ, 16 ಫ್ರೀ ಅದಾವಪ್ಪ, 16/5 ಮಾಡ್ರೆ ತಪ್ಪಾಗುತ್ತಾ? ನೆನಪಿರಲಿ, 16/5 ಮಾಡ್ರಿ ಅಂದ್ರೆ ನೀವು 16 ಫ್ರೀ ಅದಾವ, 5 ರೊಕ್ಕ ಕೊಡ್ತಾರೆ, ತಪ್ಪಾಗುತ್ತಾ? ನಾವು ರೊಕ್ಕ ಕೊಡ್ತಿದ್ದು 21ಕ್ಕೆ ತೆಗೋಬೇಕು ನೀವು. ಯಾಕಂದ್ರೆ ಟೋಟಲ್ ಐಟಮ್ಸ್ ಮಾಡ್ಬೇಕು. ಕೆಳಗೆ ಮ್ಯಾಲೆ ಎಷ್ಟು ಐಟಮ್ಸ್ ಫ್ರೀ ಅನ್ನೋದು ಮಾಡಬೇಕು. ಇವಾಗ ಏನು ಮಾಡಿ ಪರ್ಸೆಂಟೇಜ್ ಕೇಳ್ಯಾರ, ಹೆಂಗೆ ಮಾಡ್ತೀವಿ? ಪರ್ಸೆಂಟೇಜ್ 21 6 ಡಿವೈಡ್ ಮಾಡ್ತೀರಿ. ಡಿವೈಡ್ ಮಾಡಿ ಎಷ್ಟಾಗುತ್ತೆ? ಡಿವೈಡ್ಲಿ ಎಷ್ಟಾಗುತ್ತೆ? 7 ಆಗುತ್ತಾ? 7 1 7 14 160 47 13 ಆಗುತ್ತಾ? 130 6 ಆಗುತ್ತಾ? 6 ಆಗುತ್ತಾ? 6 1 6 12. ಸೊ 126 4 ಬರುತ್ತಾ? 4 ಅಂದ್ರೆ ಪಾಯಿಂಟ್ ಕೊಡ್ತೀರಿ, ಒಂದು 40 ಬರುತ್ತಾ? 21 1 ಎಷ್ಟು? 76.1 ಬತ್ತಲ್ಲ ಒಂದು. ಓಕೆ, ಎಲ್ಲ ಕಡೆ 74 74 78. ಓಕೆ, 76.1% ಒಂದು ಆಪ್ಷನ್ ಐತಿ. ಸೊ ಟಿಕ್ ಹಾಕ್ತೀನಿ, ಮುಂದೆ ಹೋಗ್ತೀನಿ ಅಷ್ಟೇ. ನೋಡಿರಿ, 76.1 ತೋರಿಸ್ಕೊತಿದ್ದರಿಕಿಲ್ಲ, 76 ಬಂದು ಕೊಡಲಿ ನಂಗೆ ಆನ್ಸರ್ ಸಿಗ್ತೀನಿ. ಆಪ್ಷನ್ ಔಟ್ ನೋಡಿದ್ದೆ ಅಂದ್ರೆ. ಹಾಗಾಗಿ ಆಪ್ಷನ್ಸ್ ಕೂಡ ನೀವು ನೋಡೋದು ಭಾಳ ಇಂಪಾರ್ಟೆಂಟ್. ಓಕೆ, ಮುಂದೆ ಪ್ರಶ್ನೆ ನೋಡ್ರಿ. ಏನಂದ್ರೆ ಪೂನಮ್ ಸೋಲ್ಡ್ ಅ ಬುಕ್ ಟು ಮೋಹಿನಿ. ಪೂನಮ್ ಇದಕ್ಕೆ 5% ಅಷ್ಟಕ್ಕೆ ಒಂದು ಬುಕ್ ಮಾರ್ತಾಳೆ. ಯಾರಿಗೆ? ಮೋಹಿನಿಗೆ. ಓಕೆ, ಪೂನಮ್ ಅಂತ 100 ರೂಪಾಯಿ ವಸ್ತು ಇತ್ತು, ಅದು ಮೋಹಿನಿಗೆ ಎಷ್ಟು ರೂಪಾಯಿ ಬಂತು? 95 ರೂಪಾಯಿ ಬಂತು. ಓಕೆ, ಮೋಹಿನಿ ಅದನ್ನು 8% ಲಾಭಕ್ಕೆ ರೂಪಾಯಿಗೆ. ಓಕೆ, ಮೋಹಿನಿ ಇದಕ್ಕೆ ರೂಪಾಯಿಗೆ ಮಾರ್ತಾಳೆ. ಎಷ್ಟಕ್ಕೆ ಮಾರ್ತಾಳೆ? 8% ಲಾಭಕ್ಕೆ. 8% ಲಾಭ ಎಷ್ಟಾಗುತ್ತೆ? 95 ಥರ ರೇಟಿಗೆ ಹತ್ರದ 8% ಲಾಭ 108 ಆಗುತ್ತಾ? 108/100. 5 19 5 20 5 2 5 4 5 10. ಓಕೆ
ಓಕೆ ಸಿಂಪ್ಲಿಫೈನ ಮಾಡೋಂಗಿಲ್ಲ, ಯಾಕಂದ್ರೆ ನಂಗೆ ಇಲ್ಲಿನ ಫ್ರಾಕ್ಷನ್ಸ್ ಐತಿ, ಇನ್ನು ಮುಂದೆ ಲೆಕ್ಕ ಮಾಡೋದು. ಸೊ ನಾನು ಸಿಂಪ್ಲಿಫೈ ಮಾಡ್ಕೊಳಂಗಿಲ್ಲ, ಲಾಸ್ಟಿಗೆ ಸಿಂಪ್ಲಿಫೈ ಮಾಡ್ಕೋತೀನಿ. ಹೆಂಗೆ ಮಾಡ್ತೀನಿ ನೋಡಿರಿ, ಇವಾಗ ಎಷ್ಟಾಯಿತು ರೂಪಾಯಿಗೆ ಎಷ್ಟು ಬಿತ್ತದ 1924/10 ಬಿತ್ತು. ಬಟ್ ಏನಂದ್ರೆ ಅವರು 1539 ರೂಪಾಯಿ ಕೊಂಡ್ಕೊಂಡಾಳ. ಯಾರ ರೂಪಾಯಿ ಅಂದರೆ ಇದೇನು ಐತಲ್ಲ, ಇದು 1824/10 ಇದ್ರ ಬೆಲೆ 1539 ಐತೆ ಅಂದ್ರೆ ನಮಗೆ ಅಲ್ಲಿ ಅವರು ಎಷ್ಟು ಸಿಂಪಲ್ ಮ್ಯಾಟ್ರ್ ನೋಡ್ರಿ ಲೆಕ್ಕ. ಇವಾಗ ಪೂರ್ಣಮ್ ಕೊಂಡ ಬೆಲೆ ಎಷ್ಟು, ಪೂರ್ಣಮ್ ಎಷ್ಟು ಕೊಂಡ್ಕೊಂಡಾಳ 100 ಕೊಂಡ್ಕೊಂಡಾಳ. ಇದು ಇಷ್ಟರ ಬೆಲೆ ಐತಿ, 100 ಬೆಲೆ ನಂಗೆ ಕಂಡುಹಿಡಿಬೇಕು. ನಾ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಿರಲಿಲ್ಲ, ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ತೀರಿ, 100 ಇಂಟು 1539 ಡಿವೈಡೆಡ್ ಬೈ 19 ಇಂಟು 24 ಇಂಟು ತೆಳಗೆ 10 ಐತಿ ಅಂದ್ರೆ ಮ್ಯಾಲೆ ಹೋಗುತ್ತಾ, ಇಂಟು 10. ಹೌದು. ಸೊ 19 ಡಿವೈಡ್ ಆಕೈತೆ ನೋಡ್ರಿ, ಪಕ್ಕ ಇದೆ. 19 8 ಎಷ್ಟಾಗುತ್ತಾ, 152 ಆಗುತ್ತಾ. 152 ಆಗುತ್ತಾ. 152 ಅಂದರೆ ಎಷ್ಟು ಹೋಯ್ತು, 1 ಉಳಿತು, 19 ಆಯ್ತು, 19 1 19. ಓಕೆ, ನೆಕ್ಸ್ಟ್ ಏನು ಮಾಡ್ಬೋದು. ಓಕೆ, ಎಲ್ಲೋ ಮಿಸ್ಟೇಕ್ ಮಾಡಿದೆ 24 ಬರಂಗಿಲ್ಲ ಇಲ್ಲಿ. ಓಕೆ ಇಲ್ಲಿ ನೋಡಿರಿ. ಓಕೆ, 2ರಲ್ಲೇ ಮಾಡಿಲ್ಲ, 5 ಓಕೆ, 2 24/10 20 ಇತ್ತಲ್ಲ, 2 ಓಕೆ. ಇಲ್ಲಿ ನೋಡಿರಿ 2 54 ಆಗ್ಬೇಕಲ್ಲ, ಇದು 2 54 ನೋಡಿರಿ. ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡೀನಿ, ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ನಾನು ಫಾಸ್ಟ್ ಮಾಡ್ಬೇಕಾರೆ ನೋಡಿರಿ, ನಾ ಮಾಡತ್ತೀನಿ ಮಿಸ್ಟೇಕ ಫುಲ್ ಸ್ಪೀಡಾಗಿ ಮಾಡತ್ತೀನಿ, ಹಾಗಾಗಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗತ್ತವ. ಸೊ ಟೈಮ್ ಮಾತ್ರ ಈಸಿ ಪೇಪರ್ ಇರ್ತೈತಿ. ಸೊ ಈಸಿ ಐತೆ ನಾನು, ನೀವು ಆರಾಮಾಗಿ ಸುಲಭವಾಗಿ ಕೂಡ ಮಾಡ್ರಿ. ಓಕೆ, ಸ್ವಲ್ಪ ನನಗತ್ತೆ ಸ್ಪೀಡ್ ಮಾಡ್ಕೊಬೇಡ್ರಿ, ಆರಾಮಾಗಿ ಮಾಡಿರಿ. ಸೊ ಏನಾಯ್ತು 54 ಬರುತ್ತೆ, ಇಲ್ಲಿ 54 ಬರುತ್ತಾ. ಏನಾಗುತ್ತೆ ನೋಡಿರಿ, ನೆಕ್ಸ್ಟ್ ಏನು ಮಾಡೋದು ನಾವು, 9 ಮಾಡೋದು. 9 9 9 6 3 2 3 2 1 2 5. ಸೊ 5 15 15 ಇಂಟು 100 1500. ಸೊ ನಂದು ಎಷ್ಟು ಆನ್ಸರ್ 1500. ಆಪ್ಷನ್ ಏನಂದು ಸರಿಯಾದ ಉತ್ತರ ಸಿಗ್ತದೆ. ಸಿಂಪಲ್ ಕ್ವಶನ್, ಒಂದು ಲೆಕ್ಕ ನೋಡ್ರಿ, ಒಂದು ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದ್ದಕ್ಕೆ ಇದಾಯಿತು, ಬಟ್ ಆಲ್ಮೋಸ್ಟ್ ಸಾಲ್ವ್ ಮಾಡಲೇಬಹುದು. ಓಕೆ, ಏನಂತ ಕೇಳ್ಯಾರ ನೋಡ್ರಿ, ಡಿಸ್ಕೌಂಟ್ ಸ್ಕೀಮ್ ಯಾವ್ದು ಇಷ್ಟು ಬೆನಿಫಿಷಿಯಲ್ ಅಂದ್ರೆ ಗ್ರಾಹಕರಿಗೆ ಅತಿ ಕಡಿಮೆ ಪ್ರಯೋಜನಕಾರಿ. ಗ್ರಾಹಕನಿಗೆ ಅತಿ ಕಡಿಮೆ ಆಗ್ಬೇಕಂದ್ರೆ, ಅಂಗಡಿ ಜಾಸ್ತಿ ಆಗ್ಬೇಕಂದ್ರೆ ಡಿಸ್ಕೌಂಟ್ ಕಮ್ಮಿ ಇರ್ಬೇಕಂದಂಗೆ. ಡಿಸ್ಕೌಂಟ್ ಕಮ್ಮಿ ಎತ್ತರೋಗೈತಿ, ಇದು 34% ಐತಿ. ಒಂದೇದ 2 ಐತಿ, 37% ಐತಿ. 37% ಎಷ್ಟಾಗುತ್ತಾ, 45 ಆಗುತ್ತಾ. 45ಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಎಷ್ಟು, ಹೌದು, 7 + 27 ಎಷ್ಟು, 34 ಕಮ್ಮಿ ಇರುತ್ತೆ ನೋಡಿರಿ. ಸಕ್ಸಸ್ಸಿವ್ ಡಿಸ್ಕೌಂಟಿಗೆ ಒಂದು ಫಾರ್ಮುಲಾ ಐತಿ, ಏನೈತಿ ಫಾರ್ಮುಲಾ, x + y ಮೈನಸ್ xy/100 ಐತಿ. ಸೊ ನಾ ಇಲ್ಲಿ ನೋಡಿರಿ, ಎಲ್ಲ ದುರ್ದವ ಹಂಗೆ ನಾನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಪೂರ ಇದನ್ನೆಲ್ಲ ನಾ ಫಾರ್ಮುಲಾ ಹಾಕಿ ಪೂರ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಲೀಸ್ಟ್ ಬೆನಿಫಿಷಿಯಲ್ ಯಾವ್ದಾಗುತ್ತಾ, ಇದು 34 ಐತಿ, ಇದು 45ಕ್ಕೆ ಹತ್ತಿರ ಐತಿ, ಇದು 34 ಹತ್ತಿರ ಐತಿ, ಬಟ್ 34 ಕಡಿಮೆ ಐತಿ. ಅಂದ್ರೆ ಯಾವುದು ಲೀಸ್ಟ್ ಬೆನಿಫಿಷಿಯಲ್ ಯಾವುದು ನೋಡ್ಕೊಟ್ರೆ ಗೊತ್ತಾತಲ್ಲ, 34% ಐತಿ. ಆಪ್ಷನ್ ಸ್ಕೀಮ್ 3ನೇ ಕಮ್ಮಿ ಸಿಗುತ್ತಾ. ಯಾಕಪ್ಪ ಅಂತಂದ್ರೆ ನಮಗೆ ನೋಡ್ರೆ ಗೊತ್ತಾಗುತ್ತೆ, ಪೂರ ಲೆಕ್ಕ ಮಾಡೋ ಅವಶ್ಯಕತೆ ಏನಿಲ್ಲ, ಸಿಂಪಲ್ ನೋಡ್ರೆ ಗೊತ್ತಾಗುತ್ತೆ. 34 ಕಡಿಮೆ ಐತಿ ಅತ್ಲ, ಪೂರ ಲೆಕ್ಕ ಅದಕ್ಕೆ ಮಾಡಲಣ, ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು, ಪೂರ ಲೆಕ್ಕ ಎಲ್ಲ ಕಡೆ ಮಾಡ್ಕೊತ ಕುಂಡ್ರೆ ಅವಶ್ಯಕತೆ ಇಲ್ಲ. ಓಕೆ, ಮುಂದಿನ ಕ್ವಶನ್ ನೋಡಿರಿ, ಪೈಪೇ 4 ಗಂಟೆಗಳು ತುಂಬಿಸೈತೆ, 6 ಬಿ ಇದ್ದಿದ್ದು 6 ಗಂಟೆಗಳು ತುಂಬಿಸುತ್ತೆ. ಓಕೆ, ಎ ಇದ್ದಿದ್ದು 4 ಗಂಟೆಗಳು ತುಂಬಿಸೈತಿ, ಬಿ ಇದ್ದಿದ್ದು 6 ಗಂಟೆಗಳು ತುಂಬಿಸೈತಿ, ಸಿ 12 ಖಾಲಿ ಮಾಡ್ತೈತಿ, ಸಿ ಇದ್ದಿದ್ದು 12 ಖಾಲಿ ಮಾಡ್ತೈತಿ. ಮೈನಸ್ ಮಾಡ್ಕೋತೀನಿ, ಖಾಲಿ ಮಾಡತ್ತೆ ನಾನು. ಅವುಗಳ ಸರದಿಯಲ್ಲಿ ಎ ಬಿ ಸಿ ಒಂದು ಗಂಟೆ ತೆರೆದರೆ ತೊಟ್ಟಿ ತುಂಬಲು ಎಷ್ಟು ಸಮಯ ಬೇಕು. ಓಕೆ, 3 ತಾಸು ಆಗಿದ್ದಾವ, ಎಷ್ಟು ಟೈಮ್ ಬೇಕಂತ ಕೇಳ್ಯಾರ. ಸೊ ಟೋಟಲ್ ವರ್ಕ್ ನಡೀತೀನಿ. ಫಸ್ಟ್ ಎಲ್ ಸಿ ಎಮ್ ತೆಗೆದ ಎಷ್ಟಾಗುತ್ತೆ, ಎಲ್ ಸಿ ಎಮ್ 12 ಆಗುತ್ತಾ, 4 3 6 2 12 1. ಹೌದು. ಸೊ ಫಸ್ಟ್ನೇ ಅವರ್ಸ್ ಎಷ್ಟಾಗುತ್ತೆ, ಫಸ್ಟ್ನೇ ಅವರ್ 3, ಆಮೇಲೆ 2 ಕೆಲಸ, ಆಮೇಲೆ 1 ಕೆಲಸ, ಮತ್ತು 3 ಕೆಲಸ, ಮತ್ತು 2 ಕೆಲಸ, ಮತ್ತು 1 ಕೆಲಸ ಮೈನಸ್ ಎಷ್ಟಾಯ್ತು ನೋಡ್ರಿ. ಇದು 6 ದಿವಸಿನ ಕೆಲಸ ಆಯ್ತು. 3 2 6 1 5 5 5 10 ಆಯ್ತು. ಸೊ 10 ಆಯ್ತು. ನಮ್ಗೆ ಎಷ್ಟು ಬೇಕು ಟೋಟಲ್ ವರ್ಕ್, 3 2 5 10 8. ಓಕೆ, 8 ಆಯ್ತು ಕೆಲಸ, 8 ಕೆಲಸ ಆಯ್ತಿಲ್ಲಿ, 8 ಕೆಲಸ ಆತಲ್ಲ. ಯಾಕಂದ್ರೆ 3 + 2 - 1 ಎಷ್ಟು ಆಯ್ತು, 4 ಆಯ್ತು. ಇಲ್ಲೂ 4 ಆಯ್ತು, 8 ಆಯ್ತು. 8 ಇನ್ನೆಷ್ಟು ಕೆಲಸ ಮಾಡ್ತೈತಿ, ಮತ್ತು +3 ಮಾಡಿರಿ 11 ಆಯ್ತು. 11 ಕೆಲಸ ಎಷ್ಟು ದಿವಸ ಸಿಗಿದೆ, 7 ದಿವಸಕ್ಕೆ 11 ಕೆಲಸ ಆಯ್ತು. 7 ದಿವಸಕ್ಕೆ 11 ಕೆಲಸ ಆಯ್ತು. ಇನ್ನೆಷ್ಟು ಕೆಲಸ ಉಳಿದೈತಿ, 1 ಕೆಲಸ ಉಳಿದೈತಿ. ಆಮೇಲೆ ಯಾರು ಮಾಡ್ತಾರೆ, ಬಿ ಮಾಡ್ತಾನೆ. ಬಿ ಎಫಿಷಿಯನ್ಸಿ ಎಷ್ಟು 2 ಐತಿ, 7.5 7 1.1/2 ಅಂದ್ರೆ 7.5 ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಎಷ್ಟು ಈಸಿ ಕ್ವಶನ್ಸ್ ಅವ ನೋಡ್ರಿ, ಭಾಳ ಈಸಿ ಕ್ವಶನ್ಸ್. ಮುಂದಿನ ಕ್ವಶನ್ ನೋಡ್ರಿ, ಪಿ ಆ್ಯಂಡ್ ಕ್ಯೂ ಟುಗೆದರ್ ಫಿಲ್ ಅ ಸಿಸ್ಟಮ್ 6 hours. ಪಿ ಮತ್ತು ಕ್ಯೂ ಒಟ್ಟಾಗಿ 6 ಗಂಟೆ ಒಂದು ನಲ್ಲಿನ ತುಂಬಿಸ್ತಾರಂತ. ಪಿ ಒಬ್ಬ 12 ಗಂಟೆ ತುಂಬಿಸ್ತಾನೆ, ಕ್ಯೂ 1/4 ತುಂಬಸಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಯಾರ. ಪಿ + ಕ್ಯೂ ಇಬ್ಬರು ಸೇರಿ ಎಷ್ಟೈತಿ, ಟೈಮಿಂಗ್ ಎಷ್ಟೈತಿ ಅವ್ರಿಗೆ, ಪಿ ಮತ್ತು ಕ್ಯೂ ಸೇರಿಸಿ 6 ಗಂಟೆ ಐತಿ. ಬರೇ ಪಿದ 12 ಗಂಟೆ ಐತಿ. ಸೊ ಎಲ್ ಸಿ ಎಮ್ ತೆಗಿತಾರೆ ಸಿಂಪಲ್, 6 ಓಕೆ 12 ಬರುತ್ತಾ, 6 2 12 1. ಸೊ ಇವಾಗ ನಂಗೆ ಎಫಿಷಿಯನ್ಸಿ ನೋಡಿರಿ, ಪಿ + ಕ್ಯೂದ ಎಫಿಷಿಯನ್ಸಿ 2 ಐತಿ, ಪಿದ ಎಫಿಷಿಯನ್ಸಿ 1 ಐತಿ. ಅಂದರೆ ಕ್ಯೂದ ಎಫಿಷಿಯನ್ಸಿ ಎಷ್ಟು ಬರುತ್ತಾ, 1 ಬರುತ್ತಾ. ಅಂದ್ರೆ ಕ್ಯೂ ಒಬ್ಬ ತುಂಬಸಕ್ಕೆ ಎಷ್ಟು ಆಗುತ್ತಾ, 12/1 ಆಗುತ್ತಾ. ಅಂದ್ರೆ 12 ಆಗುತ್ತಾ, 12 ಐತಿ. ಬಟ್ ನನ್ನ ಆನ್ಸರ್ 12 ಅಲ್ಲ, ಏನಂದಾರ 1/4 ಅಂದಾರ. 1/4 ತುಂಬಸಾಕ ಟೈಮ್ ಕೂಡ 1/4 ಬೇಕು. ಇದಕ್ಕೆ ಇಂಟು 1/4 ಮಾಡಿರಿ, 4 1 4 3. ಸೊ 3 hours ನಂದ ಸರಿಯಾದ ಉತ್ತರ. ಹೌದು, ಈ ಸಿಂಪಲ್ ಐತಲ್ಲ ನೋಡ್ರಿ, ಎಷ್ಟು ಈಸಿ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ದಾಗ. ಓಕೆ, ಮೀನ್ ಕೇಳ್ಯಾರ. ಓಕೆ, ಮೀನ್ ಕೊಟ್ಟಾರ. ಇಫ್ ದ ಮೀನ್ ಆಫ್ 25 29 25 32 24 ಆ್ಯಂಡ್ x is 26, ದೆನ್ ದ ಮೀಡಿಯನ್ ಆಫ್ ದ ಡಾಟಾ ಈಸ್. ಓಕೆ, ಇದು ನೀವು ಹೆಂಗೆ ಮಾಡ್ಬೋದು, ಇವಾಗ ಎಲ್ಲ ಕೊಡಿಸ್ರಿ. ಎಷ್ಟು ಅಂಕಿಗಳು, 1 2 3 4 5
ಆರು ಹಂಗೆ 26 ಇಂಟು 6 ಮಾಡಿ ಆಮೇಲೆ ಎಲ್ಲ ಕೊಡ್ಸೋದ್ರ ಸಿಕ್ಕಾಪಟ್ಟೆ ಟೈಮ್ ಎಷ್ಟು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾ ಸಿಂಪಲ್ ಟೆಕ್ನಿಕ್ ಐತಿ ನೋಡಿರಿ. ಡಿವಿಷನ್ಸ್ ತಗೋತೋಗ್ರಿ. ಡಿವಿಷನ್ ಹೆಂಗೆ ತೆಗಿತೀರಿ? ಸೊ ಮೀನ್ 26 ಐತಲ್ಲ, ಡಿವಿಷನ್ ಮಾಡಿರಿ. 26 25 ಡಿಫ್ರೆನ್ಸು -1, 29 ಎಷ್ಟು ಡಿಫ್ರೆನ್ಸು +3, ಆಮೇಲೆ 25 ಎಷ್ಟು -1, ಆಮೇಲೆ 32 ಎಷ್ಟು +6, ಆಮೇಲೆ 24 ಎಷ್ಟು -2. ಸೊ ಡಿವಿಷನ್ ಎಷ್ಟಾಗುತ್ತಾ? ಡಿವಿಷನ್ ಎಷ್ಟಾಗುತ್ತಾ? -1 -1 -2 -4 +9 ಅಂದರೆ ಎಷ್ಟಾಗುತ್ತೆ? 5 ಡಿವಿಷನ್ 5 ಐತಿ ಅಂದರೆ 26ನ 5 ಹೆಚ್ಚೈತಿ. ಎಕ್ಸ್ ಇದ್ದಿದ್ದು 26ಗಿನ 5 ಹೆಚ್ಚೈತಿ ಅಂದರೆ ಎಕ್ಸ್ನ ಬೆಲೆ ಎಷ್ಟು? 32 ಆಗುತ್ತಾ? ಇವಾಗ ಏನು ಕೇಳ್ಯಾರ ನಮ್ಗೆ? ಮೀಡಿಯನ್ ಕೇಳ್ಯಾರ. ಮೀಡಿಯನ್ ಅಂದರೆ ಏನು? ಮಧ್ಯದಲ್ಲಿರೋ ಅಂಕಿ. ಹೆಂಗೆ ಮಾಡ್ತೀರಿ? ಫಸ್ಟ್ ಏನು ಮಾಡ್ತೀರಿ? ಅಸೆಂಡಿಂಗ್ ಆರ್ಡರ್. ನಂಗೆ ಎಕ್ಸ್ ಸಿಕ್ಕೈತಿ ಇವಾಗ. ಎಕ್ಸ್ ಇದ್ರೆ 32 ಬರ್ಬಿಡ್ತೀನಿ. ಇವಾಗ ಏನು ಮಾಡ್ತೀನಿ? ಅಸೆಂಡಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಬರಿತೀನಿ. ಅಸೆಂಡಿಂಗ್ ಆರ್ಡರ್ ಬರಿತೀನಿ ಸಿಂಪಲ್ಲಾಗಿ. ಹೆಂಗೆ ಮಾಡ್ತೀನಿ? ಅಸೆಂಡಿಂಗ್ ಆರ್ಡರ್ ಫಸ್ಟ್ ಏನು ಬರುತ್ತೆ? 24 ಬರುತ್ತೆ. 24 25 ಆರ್ಸಲ್ ಐತಿ. 25 ಆಮೇಲೆ ಏನು ಬರುತ್ತೆ? 25 ಆಯಿತು. 29 31 ಆಮೇಲೆ 32 6 ಅಂಕಿ ಅದಲ್ಲ. 1 2 3 ಓಕೆ 6 ಅಂಕಿ ಅದು. ಮೀಡಿಯನ್ ಏನಾಗುತ್ತಾ? 25 29 ಆಗುತ್ತಾ? 25 + 29 ಎಷ್ಟು? 9. ಇದು ಓಕೆ ಅಂದರೆ ಎರಡು ಮೀಡಿಯನ್ ಬಂದಾಗ ಒಂದು ಮೀಡಿಯನ್ ಬರ್ತಪ್ಪ ನೀವು ಸಿಂಪಲ್ ಬರೀತೀರಿ. ಬಟ್ ಎರಡು ಮೀಡಿಯನ್ ಬಂದ್ರೆ ಆ ಥರದ ಮೀನು ಬರೀತೀರಿ. ಸೊ 25 27 ಮೀನು ಮಾಡೋಕೆ ಬೇಕಾಯ್ತಿ. 27 ನಾವು ನೋಡ್ರೆ ಗೊತ್ತಾಗತ್ತೆ ಇಲ್ಲಿ. ಬಟ್ ಅವ್ರು ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ. 9 14 2 4 1 5 54 ಆಗುತ್ತಾ. ಡಿವೈಡ್ ಬೈ 2 ಮಾಡ್ತೀರಿ 27 ಬರುತ್ತಾ ನೋಡಿರಿ. 25 ಮೇಲೆ 26 29 ಇದರಿಂದ 28 ಅದರ ಬರುತ್ತೆ 27. ಸಿಂಪಲ್ ಮೀಡಿಯನ್ ಏನ 27. ಎಷ್ಟು ಈಸಿ ಕ್ವಶನ್. ಓಕೆ ಮುಂದಿನ ಕ್ವಶನ್ ನೋಡಿರಿ. 1800 ಅಸಲಿಗೆ 10% ಚಕ್ರಬಡ್ಡಿ ದರದಲ್ಲಿ 2 ವರ್ಷಗಳ ನಂತರ ಆಗುವ ಒಟ್ಟು ಮೊತ್ತ ಕೇಳ್ಯಾರ. ಮೊತ್ತಕ್ಕೇನು ಫಾರ್ಮುಲಾ ಐತಿ? ಅಮೌಂಟ್ ಈಸ್ ಈಕ್ವಲ್ ಟು P ಆಫ್ 1 + R/100 ಹೋಲ್ ರೈಸ್ ಟು ಟೈಮ್. ಹೌದು. P ಎಷ್ಟು ಐತಿ? P 1800 ಐತಿ. 1 + R/100 ಎಷ್ಟಾಗುತ್ತಾ? R/100 10 ಆಗುತ್ತಾ? 10/1/10 ಆಗುತ್ತಾ? 1/10 ಅಂದರೆ 11/10 ಆಗುತ್ತಾ? 11/10 ರೈಸ್ ಟು 2 ಆಗುತ್ತಾ? ಹೌದು. ಅಂದರೆ ಏನು ಸಿಂಪಲ್? 1800 × 11/10 × 11/10 10 ಜೀರೋ ಆಗಿ ಬರ್ದೇನಾ? 11/10 ಅಷ್ಟಲ್ಲ. ಓಕೆ ನೋಡಿರಿ. 0 ಕ್ಯಾನ್ಸಲ್ 0 ಕ್ಯಾನ್ಸಲ್ 0 ಕ್ಯಾನ್ಸಲ್. 11 121 × 18 18 18 36 37 18 1851 5178. ಓಕೆ 5000 ಯಾಕೆ ಬಂತಿದ್ದು? ಓಕೆ 1821 ಅಲ್ಲ. ಹಾಂ 21 ಹಾಂ 2170 ನೋಡಿರಿ. ಆಪ್ಷನ್ ಬಿ ಬ್ಯಾಂಗ್ಳೂರ್ 2178 ನನ್ನ ಸರಿ ಉತ್ತರ. ಸಿಂಪಲ್. ಎಷ್ಟು ಸಿಂಪಲ್ ಕ್ವಶನ್ ಕೇಳ್ತಾರೆ ನೋಡಿರಿ. ಬೇಸಿಕ್ ಕ್ವಶನ್, ಏನು ಹಾರ್ಡ್ ಲೆವೆಲ್ಲ ಇಲ್ಲ. ಭಾಳ ಈಸಿ ಕ್ವಶನ್ಸ್ ಕೇಳ್ಯಾರ. ಮುಂದಿನ ಕ್ವಶನ್ ನೋಡಿರಿ. 896 ಬಾಳೆಹಣ್ಣುಗಳಲ್ಲಿ 3 ಕೋತಿಗಳಿಗೆ 4/3 2/5 2/4 ಅನುಪಾತದಲ್ಲಿ ಹಂಚಿದರೆ 3ನೇ ಕೋತಿಗೆ ಎಷ್ಟು ಹಣ್ಣುಗಳು ಸಿಕ್ಕವು? ಓಕೆ ಸಿಂಪಲ್. ಏನೈತೆ ರೇಷಿಯೋ? 4/3 ಐತಿ, ಆಮೇಲೆ 2/5 ಐತಿ, ಆಮೇಲೆ 2/4. ಓಕೆ 2/4 ಎಷ್ಟು? 1/2 ಆಗುತ್ತಾ? 1/2 ಆಗುತ್ತಾ? ಹೌದಿಲ್ಲ? ಏನಾಯ್ತು ರೇಷಿಯೋ? ನಂದಿಗೂ ರೇಷಿಯೋ ಏನು ಬರ್ಕೋತೀನಿ? 1/2 ಆಗುತ್ತಾ? ಸೊ ಏನು ಮಾಡ್ತೀನಿ? ಲಾಸ್ಟ್ನ ರೇಷಿಯೋ 1/2 ಮಾಡ್ತೀನಿ. ಎಷ್ಟು? 1/2. ಓಕೆ ಎಲ್ ಸಿ ಎಮ್ ತೆಗಿತೀನಿ. ನಂಗೆ ರೇಷಿಯೋ ಫ್ರಾಕ್ಷನ್ ಬೇಡ, ನಂಗೆ ರೇಷಿಯೋ ಹೋಲ್ ನಂಬರ್ಸ್ ಬೇಕು. ಹೋಲ್ ನಂಬರ್ಸ್ ಇಲ್ಲಿ ಹೆಂಗೆ ಮಾಡ್ಕೋತೀನಿ ನಾನು? 3/5 ಎಲ್ ಸಿ ಎಮ್ ತೆಗಿತೀನಿ. ಅಷ್ಟು 3/5 5 3 15 15 30. ಸೊ 4/3 × 30, ಆಮೇಲೆ 2/5 × 30, ಆಮೇಲೆ 1/2 × 30. 3 1 3 10 14 40 5 1 5 6 6 2 12 2 1 2 15 ಸಿಂಪಲ್ಲ. ಕರೆಕ್ಟ್ ಐತಲ್ಲ? 3 10 14 5 6 6 ಹಾಂ ನೋಡಿರಿ. ರೇಷಿಯೋನ್ ಸಿಕ್ತಾನೆ ಇವಾಗ 40 12 15 ಇದು ರೇಷಿಯೋ. ಟೋಟಲ್ ಎಷ್ಟು ಐತಿ? 896 ಐತಿ. ನಮ್ಗೆ ಯಾರ್ದು ಬೇಕು? ಸಿ ಇದು ಬೇಕು. ಮೂರದೊಂದು ಬೇಕು. ಮೂರದಷ್ಟು ಐತಿ? 15 ಐತಿ. 15 ಡಿವೈಡ್ ಟೋಟಲ್ ಎಷ್ಟು? 40 12 15 ಎಷ್ಟು? 27 40 67 ಆಗುತ್ತಾ? 67 ಆಗುತ್ತಾ? ಡಿವೈಡ್ ಆಗೋ ಡೌಟ್ ನನಗೆ ಹಾಕೋದು. ನೋಡ್ತೀನಿ ಡಿವೈಡ್ ಆಗ್ಬೋದಾ? ಡಿವೈಡ್ 67 896 67 1 67 226 ಹಾಗಂಗಿಲ್ಲಲ್ಲ. 3 ಆಗುತ್ತೆನ? 3 7 21 3 6 18 2 20 ಎಷ್ಟಾಗುತ್ತೆ? 25 ಆಗುತ್ತಾ? ಪಾಯಿಂಟ್ ತೊಗೋತೀನಿ. ಪಾಯಿಂಟ್ ಬರೋಬಾರ್ದು. ಯಾಕಂದರೆ ಯಾವ ಆಪ್ಷನ್ ಪಾಯಿಂಟ್ ಇಲ್ಲ. ಬಾಳೆನಾಗ ಪಾಯಿಂಟ್ ಮಾಡ್ತೀರಿ ನೀವು. ಚಾನ್ಸೇ ಇಲ್ಲಲ್ಲ. 4 ಆಗ್ಬೋದು. 4 20 4 24 4 20 4 24 ಇದು ಮತ್ತು 3 ಆಗುತ್ತೆ. 13.3 ಆಗುತ್ತಾ? 13.3 ಮತ್ತೇನಾಗುತ್ತಾ? 201 ಆಗುತ್ತಾ? 49 ಆಗುತ್ತಾ? 490 ಆಗುತ್ತಾ? 6 ಇಲ್ಲಿ 6 ಮತ್ತು 6 7 ಮಾಡ್ತೀರಿ. 13.37 × 15 ಅಂದರೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ ಎಷ್ಟಾಗುತ್ತಾ? 13 45 15 19 195 ಹತ್ರ ಬರುತ್ತಲ್ಲ. ಓಕೆ ಕ್ವಶನ್ ನೋಡಿರಿ ಎಕ್ಸಾಮ್ ಒಳಗೆ ಕ್ಲಿಯರ್ ಕ್ವಶನ್ ರಾಂಗ್ ಐತಿ ಕ್ವಶನ್. ನೀವು ನೋಡ್ಬೋದು ಹೋದ ವರ್ಷದ ಗ್ರೂಪ್ ಡಿ ಎಕ್ಸಾಮ್ದ ಫಸ್ಟ್ ಶಿಫ್ಟಿಂದ ಪೇಪರ್ ಇದು. ಫಸ್ಟ್ ಶಿಫ್ಟಿನ ಪೇಪರ್. ಈ ಕ್ವಶನ್ ಮಿಸ್ಟೇಕ್ ಐತಿ. ಈ ಕ್ವಶನ್ ಯಾರು ಮಾಡಿರ್ತಾರೆ ಹೋದ ವರ್ಷ ಎಕ್ಸಾಮ್ ಬರೋರಿಗೆ ಈ ಮಾರ್ಕ್ಸಾಗಿ ಗ್ರೇಸ್ ಸಿಕ್ಕಿರುತ್ತೆ. ಏನು ಲಕ್ಕಿ ಅವರು ಗ್ರೇಸ್ ಮಾರ್ಕ್ಸ್ ಇದು. ಯಾಕಂದ್ರೆ ಕ್ವಶನ್ ರಾಂಗ್ ಐತಿ. ಯಾಕಂದ್ರೆ ಇಲ್ಲಿ ನಮಗೆ ಎಕ್ಸಾಮ್ದಾಗ ಹೋಲ್ ನಂಬರ್ ಕೊಟ್ಟರೆ ಹೋಲ್ ನಂಬರ್ ಬರಬೇಕು. ಯಾಕಂದ್ರೆ ಬಾಳೆಹಣ್ಣು ಕಟ್ ಮಾಡಿ ಕೊಡೋಕೆ ಬರಂಗಿಲ್ಲ. ಅದು ಲೆಕ್ಕಕ್ಕೆ ಬರಂಗಿಲ್ಲ. ಬಾಳೆಹಣ್ಣು ಮಂಗೆಗಳು ಬಡ್ದುಸ್ಕೊಂಡ್ಬಿಡ್ತಾವೆ ಜಗಾಡಿ. ಕಟ್ ಮಾಡಿ ಕೊಡೋಕೆ ಬರಂಗಿಲ್ಲ. ಸೊ ಹಾಗಾಗಿ ಅದು ತಪ್ಪೈತಿ. ಸಿಂಪಲ್. ಮುಂದಿನ ಕ್ವಶನ್ ನೋಡಿರಿ. ಬಹುಲಕ ಕೇಳ್ಯಾರ. ಬಹುಲಕ ಅಂದ್ರೆ ಏನು? ಮೋಡ್ ಅಂದ್ರೆ ಏನು? ಯಾವ ಅಂಕಿ ಅತಿ ಹೆಚ್ಚು ಬಾರಿ ಬರ್ತಲ್ಲ ಅದಕ್ಕೆ ಮೋಡ್ ಅಂತಾರೆ. ಡಾಟಾ ಏನೈತಿ? 55 45 44 48 42 45 52 53 42 50 54 49 52 45 47 43 45 48
ಹೌದು. ಸೊ ಇದು ಮೋಡ್ ಅಂದ್ರೆ ಏನು, ಎಲ್ಲ ಆಪ್ಷನ್ ನೋಡೋಂಗಿಲ್ಲ, ನೀವೇನಂತೀರಿ ಎಲ್ಲ ಒಂದೊಂದು ನೋಡ್ಕೊತ ಹೋಗಿಲ್ಲ. ಸಿಂಪಲ್ ಏನು ಮಾಡಿರ್ಬೋದು ಎಕ್ಸಾಮ್ದಾಗ ಆಪ್ಷನ್ಸ್ ನೋಡಿರಿ, 44 ಐತಿ, 42 ಸಲ ಐತಿ, ಒಂದು ಸಲ ಐತಿ 44, ಓಕೆ ಇಂಟು 1. ಬಿ ನೋಡಿರಿ ಎಷ್ಟೈತಿ 45 ಸಲ ಐತಿ, 1 2 3, ಓಕೆ 3 ಸಲ ಐತಿ 45, 48 ನೋಡಿರಿ ಎಷ್ಟು ಸಲ ಐತಿ 48 2 ಸಲ ಐತಿ, 55 ಒಂದು ಸಲ ಐತಿ, 51 ಸಲ ಐತಿ. ಅಂದರೆ ಯಾವುದು ಹೈಯೆಸ್ಟ್ ಯಾವ್ದು ಐತಿ 45 ಇಂಟು 3, 45 ಎಷ್ಟು ಐತಿ 3 ಸಲ ಐತಿ, 45 3 ಸಲ ಐತಿ. ಅಂದ್ರೆ ಮೋಡ್ ಏನಾಗುತ್ತಾ 45 ಆಗುತ್ತಾ. ನೀವೇನು ಮಾಡ್ಬೋದು ಎಕ್ಸಾಮ್ನಾಗ ಭಾಳ ಜನ ಏನು ಮಾಡ್ತೀರಿ, ಎಲ್ಲ ಎನ್ಸ್ಕೊಂಡು ಹೋಗಿರಿ, ಎಲ್ಲ ಒಂದು ನಂಬರ್ ಬರ್ಕೊಂಡು ಎಷ್ಟು ಸಲ ನೋಡ್ಕೊಂಡು ಹೋಗಿರಿ, ಎಲ್ಲ ನೋಡಬೇಡ್ರಿ. ಜಸ್ಟ್ ಏನು ಮಾಡಿರಿ, ನಿಮಗೆ ಆಪ್ಷನ್ಸ್ ನೋಡಿರಿ, ಆಪ್ಷನ್ ಏನು ಕೊಟ್ಟಾರಲ್ಲ ಅವ್ನು ಅಷ್ಟು ನೋಡ್ರಿ ಎಷ್ಟು ಸಲ ಅದಾವ್ರಿ, ಅದ್ರ ಮೇಲೆ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಎಲ್ಲ ಮಾಡೋ ಅವಶ್ಯಕತೆ ಏನೈತಿ ಇಲ್ಲಲ್ಲ. ಓಕೆ ಮುಂದಿನ ಕ್ವಶನ್ ನೋಡಿರಿ. ಒಂದು ಚುನಾವಣೆಯಲ್ಲಿ 70% ಮತ ಚಲಾವಣೆ ಆದವು, 60%ಗೆ ಗೆಲುವು ಉಳಿದವು, ವಾಯಿಗೆ ಲಭಿಸಿದವು. ವಾಯಿಗೆ 4 ಮತ ಬಂದರೆ ಒಟ್ಟು ಮತದಾರರು ಎಷ್ಟು? ಓಕೆ ಎಲೆಕ್ಷನ್ ಎಷ್ಟಾಗತ್ತೆ 70% ವೋಟ್ ಮಾಡತ್ತಾರ, 70% ವೋಟ್ ಮಾಡತ್ತಾರ, ಅದ್ರೊಳಗೆ 60% ಗೆದ್ದ ಹೊಂಟವ, ವಾಯಿಗೆ 84 ಮತ ಬಂದವ. ಒಟ್ಟು ಮತದಾರರು ಎಷ್ಟು ಕೇಳ್ಯಾರ? ವಾಯಿಗೆ ಬಂದಿದ್ದ, ವಾಯಿಗೆ 84 ಮತ ಬಂದವ, ಬಟ್ ಪರ್ಸೆಂಟೇಜ್ ಎಷ್ಟು ಬಂದವ? ಪರ್ಸೆಂಟೇಜ್ ಆಗ ನೋಡ್ರಿ, ಎಕ್ಸಿಗೆ 60 ಬಂದವ ಅಂದ್ರೆ ವಾಯಿಗೆ ಎಷ್ಟು ಬರ್ತಾವ? 40 ಬರ್ತಾವ, ಉಳಿದ 40 ಬಂದಿರ್ತಾವ. ಸೊ 70 ಇಂಟು 40/100, ಓಕೆ ಎಕ್ಸ್ ಇಂಟು ಟೋಟಲ್ ಎಕ್ಸ್ ಅದಾವ ಅನ್ಕೊಂಡು ನಾವು ಇಂಟು 100 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? ಅದು ಎಷ್ಟು ವ್ಯಾಲ್ಯೂ 8400. ಇವಾಗ ನಂಗೆ ಎಕ್ಸ್ ಸಿಕ್ಕರೆ ಏನಾಯ್ತು, ಎಕ್ಸ್ ಸಿಕ್ಕರೆ ಅಂದ್ರೆ ಟೋಟಲ್ ಒಟ್ಟು ಸಿಕ್ಕು, ಒಟ್ಟು ಮತದಾರ ಎಷ್ಟು ಸಿಕ್ಕರೆ ಎಕ್ಸ್ ಸಿಗ್ತಾರಲ್ಲ. ಮಾಡಿರಿ ಸೊ ಇದನ್ನು ಏನು ಮಾಡ್ತೀರಿ, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, 7 ಒಂದ್ಲೆ 7 2ಲೆ 4 ಒಂದ್ಲೆ 4 3ಲೆ, ಎಕ್ಸ್ ಈಕ್ವಲ್ ಟು ಈ 0 ಕಡೆ ಹೋಗವ 4 0 1 2 3 4 ಅಂದರೆ ಎಷ್ಟು 30,000 ಒಂದು ಸರಿಯಾದ ಉತ್ತರ ನೋಡಿರಿ. ಎಷ್ಟು ಸಿಂಪಲ್ ಲೆಕ್ಕ, ಎಷ್ಟು ಸಿಂಪಲ್ ಲೆಕ್ಕ ಅದಾವ. ಎಕ್ಸಾಮ್ದಾಗ ಕೇಳಿದ್ವಲ್ಲ ಫಸ್ಟ್ ಶಿಫ್ಟ್ ಹೋದ ವರ್ಷದ, ನೀವು ಪೇಪರ್ದಾಗ ನೋಡ್ಬೋದು. ಮುಂದಿನ ಕ್ವಶನ್ ನೋಡಿರಿ, 40ನೇ ಕ್ವಶನ್. ಒಂದು ಸಂಖ್ಯೆಯು 4 7ರ 20% 10%ರಷ್ಟು 60% ಆದರೆ ಆ ಸಂಖ್ಯೆನೂ ಕಂಡುಹಿಡಿಯಿರಿ. ವಾಹ್ ಏನು ಕ್ವಶನ್ ಇದು. 10% ಅಂದರೆ ಎಷ್ಟು 1/10, ಆಮೇಲೆ 20% ಎಷ್ಟು 2/5 ಅಲ್ಲ 2/5 ಅಲ್ಲ 1/5 ಆಗುತ್ತಾ? 1/5 ಆಗುತ್ತಾ? ಆಫ್ 4/7 ಇಫ್ 10% 2 ಆಫ್ ಅ ನಂಬರ್. ಓಕೆ ಯಾವುದೋ ಒಂದು ನಂಬರ್ ಐತಿ, ಆ ನಂಬರ್ನ 10%, 20% 4/7 648 ಐತಿ. ಹಂಗಿದ್ರೆ ಆ ಸಂಖ್ಯೆ ಏನು ಕೇಳ್ತಾನೆ, ಆ ಸಂಖ್ಯೆ ಎಷ್ಟಾಗುತ್ತಾ? ವಾ ಬರ್ರಿ ಏನು ಲೆಕ್ಕದಾಗ ಏನಿಲ್ಲ, ಗಾಳಿ ಎಲ್ಲ ಗಂದಿಲ್ಲ, ಬರೀ ಮಲ್ಟಿಪ್ಲಿಕೇಶನ್ ಕಂಡಪಟ್ಟಿ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಐತಿ. 4 1ಲೆ 4 6ಲೆ 4 2ಲೆ. ಸೊ ಎಕ್ಸ್ ಏನು ಸಿಕ್ತಾನೆ ಇವಾಗ 162 ಇಂಟು 10 ಇಂಟು 5 ಇಂಟು 7 ಮಾಡ್ರಂಗೆ ಸಿಗುತ್ತಾ? ಇನ್ನು 7 35. ಸೊ 162 ಇಂಟು 350 ಮಾಡ್ತೀರಿ. ಸೊ 35 ಮಲ್ಟಿಪ್ಲೈ ಮಾಡೋಲ್ಲ, 35 2 70 7 ಕೈಲ 35 6ಲೆ 70 77 3 21 21 28 2 35 7 ಎಷ್ಟು 35 7 5 6. ಓಕೆ ಒಂದು ಸೆಕೆಂಡ್ ಮಲ್ಟಿಪ್ಲಿಕೇಶನ್ ರಾಂಗ್ ಮಾಡಿದೆ, ಒಂದು ಸೆಕೆಂಡ್ ಪೂರ ಮಲ್ಟಿಪ್ಲೈ ಮಾಡೋಣ ಚೆಂದಾಗಿ ಮಾಡೋಣ ಅಂತ. 5 2 10 5 2 30 31 5 1 5 3 8 ಪ್ಲಸ್ 3 2 6 3 6 18 3 3 4. ಓಕೆ 0 6 1 7 8 8 16 4 1 5 5 6 7 ಒಂದು ಎಕ್ಸ್ಟ್ರಾ 0 350 ಇದೆ. 56,700 ಆನ್ಸರ್ ನೋಡಿರಿ. ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಪಟ ಶಾರ್ಟ್ಕಟ್ ಮಾಡಕ್ಕೆ ಹೋಗ್ತೀನಿ, ಕೆಲವೊಮ್ಮೆ ಅಲ್ಲಿ ನಾನು ಸ್ಟಾಪ್ ಮಾಡ್ಕೋತೀನಿ. ಸೊ ಎಕ್ಸಾಮ್ದಾಗ ಮಾತ್ರ ಆರಾಮಾಗಿ ಸೊಕಾಸ್ ಮಾಡಿರಿ. ಎಷ್ಟು ಈಸಿ ಕ್ವಶನ್ಸ್ ಅವ, ಈ ಕ್ವಶನ್ಸ್ ಅಂದ್ರೆ ಫುಲ್ ಈಸಿ ಇದಾವೆ, ಆರಾಮಾಗಿ ನೀವು ಸಾಲ್ವ್ ಮಾಡೋದು. ಭಾಳ ಪ್ಯಾನಿಕ್ ಆಗ್ಬೇಡ್ರಿ, ಆರಾಮಾಗಿ ಸಾಲ್ವ್ ಮಾಡಿರಿ, ನನಗೆ ಹುಚ್ಚದೆ ಮಾಡಕ್ಕೆ ಹೋಗ್ಬೇಡ್ರಿ ಬಡ. ಓಕೆ ಕ್ವಶನ್ ನೋಡಿರಿ. 1,500 2 4 13 ಭಾಗಿಸಿದಾಗ ಕ್ರಮವಾಗಿ 5 4 3 ಶೇಷ ಉಳಿಸುವ ಗರಿಷ್ಠ ಸಂಖ್ಯೆ ಯಾವುದು? ಸಿಂಪಲ್, ಶೇಷ ಕೊಟ್ಟಾನ, ನಂಬರ್ ಕೊಟ್ಟಾನ, ಮೈನಸ್ ಮಾಡಿರಲೇ ಏನೈತಿ, ಮೈನಸ್ ಮಾಡಿರಲೇ 1000 ಇದ್ರೆ ಎಷ್ಟು 1000 ಐದ್ರಾಗ 1000 ಕಳೆದ್ರೆ 1000 ಬರುತ್ತಾ? 1005 5 ಕಡೆ ಆತಾರ ಅವ್ರು, 1005 5 ಕಡೆ ಆತಾರ ಎಷ್ಟು ಬರುತ್ತಾ? 1000 ಬರುತ್ತಾ? ನೆಕ್ಸ್ಟ್ ಸೆಕೆಂಡ್ 244ದಾಗ 4 ಕಡಿತಾರ ಎಷ್ಟು ಬರುತ್ತಾ? 240 ಬರುತ್ತಾ? 1343 ಒಳಗೆ 3 ಕಳೀರಿ 1340 ಬರುತ್ತಾ? ಇದ್ರ HCF ತೆಗೆದು ಬಿಡ್ರಲ್ಲ. ಈಗ HCF ತೆಗೀರಿ, 10ಲೆ ಮಾಡ್ತೀನಿ, 10 100 10 24 10 134 ಲೆಕ್ಕ ನಂಬರ್ ಮಾಡೋದು. 2ಲೆ ಮಾಡ್ತೀನಿ, 250 212 267. ನೆಕ್ಸ್ಟ್ ಯಾವ್ದು ನಂಬರ್ ಲೆಕ್ಕೈತಿ 3 ಆಗಬೇಕು, ಆಗಿಲ್ಲ. ಸೊ 10 ಇಂಟು 20 ಇದು LCF ಎಷ್ಟು 20 ಆಗುತ್ತಾ? ಸೊ ನನ್ನ ಆನ್ಸರ್ ಕೂಡ ಎಷ್ಟಾಗುತ್ತಾ 20 ಆಗುತ್ತಾ? ವಾ ಜಸ್ಟ್ HCF ಕ್ವಶನ್, LCM HCF ಕ್ವಶನ್ ಎಷ್ಟು ಈಸಿ ಕ್ವಶನ್ ನೋಡಿರಿ. ಲಾಸ್ಟ್ ಕ್ವಶನ್, ಬಾಸ್ಕೆಟ್ ಹ್ಯಾಸ್ 96 ಫ್ರೂಟ್ಸ್. ಒಟ್ಟು ಏನದ ಒಂದು ಬುಟ್ಯಾಗ 90 ಅದಾವ, ಕಿತ್ತಳೆಗಿಂತ 48 ಮಾವಿನ ಹೆಚ್ಚಾಗಿವೆ. ಕಿತ್ತಳೆಗಿಂತ ಮಾವಿನ ಹೆಚ್ಚದವ, ಎಷ್ಟು ಹೆಚ್ಚದವ? ಮ್ಯಾಂಗೋ ಮೈನಸ್ ಆರೆಂಜ್ ಮಾಡಿ ಎಷ್ಟಾಗುತ್ತೆ ನಮಗೆ? ಮಾವಿನ ಮೈನಸ್ ಆರೆಂಜ್ 48 ಹೆಚ್ಚದವ, ಮ್ಯಾಂಗೋ 48 ಹೆಚ್ಚದವ, ಹಂಗದೈತಿ. ಮತ್ತು ಒಟ್ಟು ಎಷ್ಟದವ? ಮ್ಯಾಂಗೋ ಪ್ಲಸ್ ಆರೆಂಜ್ ಒಟ್ಟು ಎಷ್ಟದವ? 96 ಅದಾವ. ಓಕೆ ಟೋಟಲ್ 96, ಡಿಫ್ರೆನ್ಸ್ 48 ನಂಗೆ ಸಿಕ್ತು. ಈಗ ಕೇಳ್ಯಾರ ಮಾವಿನ ಹಣ್ಣು ಕೇಳ್ಯಾರ, ಅದ್ರ ಹಿಂಗೆ ಎಮ್ ಬೇಕಲ್ಲ, ಸಿಂಪಲ್ ಮೈನಸ್ ಮಾಡಿರಲ್ಲ, 0 ಕ್ಯಾನ್ಸಲ್. 2m = 8 14 13 9 4 13 1 14. m = ಎಷ್ಟು?
2 72. ವಾಹ್, ಎಷ್ಟು ಸಿಂಪಲ್ ಬರೀ ಕೂಡ್ಸ್ಕೊಳ್ಳಿ ಲೆಕ್ಕ ನೋಡ್ರಿ. ಇದು ಹೋದ ವರ್ಷದ ಫಸ್ಟ್ ಶಿಫ್ಟ್ನಾಗ ಕೇಳಿರೋ ಕ್ವಶನ್ಗಳು. ಎಷ್ಟು ಈಸಿ ಪೇಪರ್ ಐತೆ ನೋಡೋದು. ಇನ್ನು ಡೈಲಿ ಏನು ಮಾಡ್ತೀನಪ್ಪ ಅಂದ್ರೆ ಡೈಲಿ ರೀಸನಿಂಗ್ ಅಥವಾ ಮ್ಯಾಥ್ಸ್ ಅಥವಾ ಸಾಧ್ಯವಾದ್ರೆ ಸೈನ್ಸ್ ಜಿ ಕೆ ಯಾವುದಾಗುತ್ತಲ್ಲ, ಸೊ ಡೈಲಿ ಒಂದೊಂದು ಪೇಪರ್ ನಿಮಗೆ ಯೂಟ್ಯೂಬ್ನಾಗ ಕೂಡ ಬರ್ತಿರ್ತಾವೆ. ಡೈಲಿ ಒಂದೊಂದು ಪೇಪರ್ ಬರ್ತಿರ್ತಾವೆ. ಹೋದ ವರ್ಷ ಏನಾಗ್ಯಾವಲ್ಲ ಶಿಫ್ಟ್ಗಳ, ಸೊ ಎಲ್ಲ ಹೋದ ವರ್ಷ ಆಗಿದೆ ಎಕ್ಸಾಮ್ದ ಪ್ರತಿ ದಿನದ ಒಂದೊಂದು ಪೇಪರಲ್ಲಿ ಆಗಲಿ ಎಷ್ಟೆಷ್ಟಾಗುತ್ತೆ ಅಷ್ಟು ತರ್ತಿರ್ತೀನಿ. ಸೊ ಎಲ್ಲ ಪೇಪರ್ ನೀವು ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡಿರಿ, ನೀವು ಸಾಲ್ವ್ ಮಾಡಿರಿ, ನಾ ಸಾಲ್ವ್ ಮಾಡೋದು ಹಂಗೆ ಮಾಡ್ತೀನಿ ನೋಡಿರಿ. ನೀವು ಹೆಂಗೆ ಫಾಸ್ಟಾಗಿ ಮಾಡ್ಬೋದು ನೋಡಿರಿ. ಸೊ ಡೈಲಿ ಪೇಪರ್ ಬರ್ತಿರ್ತಾವೆ. ಸೊ ನಿಮ್ಗೆ ಇದೇ ಥರ ಕಂಟಿನ್ಯೂ ನೋಡ್ರೆ ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಎಕ್ಸಾಮ್ ಮುಗಿತಾನೆ ಇನ್ನೊಂದು 20 ದಿವಸ ಟೈಮ್ ಐತೆ. ಅಷ್ಟಾಗಿ ಎಷ್ಟಾಗುತ್ತೆ ಕವರ್ ಮಾಡೋಣ ಅಂತ. ಸರ್ ಸಿಗೋದು ಮುಂದೆ ಓದ್ಕೋತೀರಿ, ಬರ್ಕೋತೀರಿ, ಅಭ್ಯಾಸ ಮಾಡ್ಕೋತೀರಿ, ಓದ್ಕೋತೀರಿ, ಊಟ ಮಾಡಿರಿ, ನೀರು ಕೊಡಿರಿ, ಎಲ್ಲ ಮಾಡಿರಿ. ಸಿಮ್ ನೋಡೋಲ್ಲ. ಬಾಯ್, ಟೇಕ್ ಕೇರ್, ಸಿ ಯು ಆಲ್, ಲವ್ ಯು.